ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಮೇಜ್ ನಮ್ಮ ಎದುರಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಕಡೆಗೆ ಹೋಗೋಣ ಈ ಸಮಯದಲ್ಲಿ. ಸೊ ನಿಮ್ಮ ಸತ್ಯವೇದವನ್ನು ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ ಕಡೆಗೆ ನೀವು ತಿರುಗಿಸೋದಾದರೆ, ದೇವರು ಇವತ್ತು ನಮಗೆ ಕೊಟ್ಟಂಥ ಒಂದು ಅಮೂಲ್ಯವಾದಂಥ ಒಂದು ವಾಕ್ಯ ಭಾಗವನ್ನು ನಾವು ಓದ್ಕೊಳ್ಳೋಣ ಈ ಸಮಯದಲ್ಲಿ. ಯೋಹಾನ್ ಬರೆದ ಸುವಾರ್ತೆ, ಎಲ್ಲರೂ ನಿಮ್ಮ ಸತ್ಯವೇದವನ್ನು ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ ಕಡೆಗೆ ನೀವು ತಿರುಗಿಸೋದಾದರೆ, ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ಕೊಟ್ಟಂಥ ಒಂದು ಸುಂದರವಾದಂಥ, ಶ್ರೇಷ್ಠವಾದಂಥ, ಅಮೂಲ್ಯವಾದಂಥ ಒಂದು ಮಾತನ್ನು ನಾವು ಓದಿಕೊಂಡು ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ನಾವು ಈ ವಾಕ್ಯವನ್ನು ಧ್ಯಾನ ಮಾಡಿ ನಾವೆಲ್ಲರೂ ಕೂಡ ಕರ್ತನ ಮೇಜಿನ ಕಡೆಗೆ ನಾವೆಲ್ಲರೂ ಹೋಗೋಣ ಈ ಸಮಯದಲ್ಲಿ. ಎಲ್ಲರೂ ಸೇರಿ ನಾವು ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ ಮತ್ತು 10ನೇ ವಚನ ಎಲ್ಲರೂ ಸೇರಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ನಾವೆಲ್ಲರೂ ನಮ್ಮ ನಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಈ ವಾಕ್ಯ ಭಾಗವನ್ನು ಓದೋಣ. ಯೋಹಾನ 10 9ನೇ ವಚನ 10ನೇ ವಚನ ನಾವೆಲ್ಲರೂ ನಮ್ಮ ನಮ್ಮ ಭಾಷೆಯಲ್ಲಿ ನಾವೆಲ್ಲರೂ ಕೂಡ ಓದೋಣ. ಬನ್ನಿ ನಾವು ದೇವರ ವಾಕ್ಯವನ್ನು ಓದೋಣ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ಮತ್ತು ಕರ್ತನ ಬರುವಿಕೆಗೆ ಮತ್ತು ಆತನ ಮೇಜಿಗಾಗಿ ನಮ್ಮನ್ನು ಸಿದ್ಧಪಡಿಸಲಿ. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ದೇವರು ಒಂದು ಅದ್ಭುತವಾದಂಥ ಕಾರಣವನ್ನು ಆತನು ಕೊಡ್ತಾ ಇದ್ದಾನೆ. ಈ ಲೋಕಕ್ಕೆ ಯೇಸು ಸ್ವಾಮಿಯವರು ಯಾತಕ್ಕೋಸ್ಕರಾಗಿ ಅವರು ಬಂದಿದ್ದಾರೆ ಅಂತಕ್ಕಂಥ ಒಂದು ಬಲವಾದಂಥ ಕಾರಣ ಯೇಸು ಸ್ವಾಮಿ ನಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾರಾದರೂ 10ನೇ ವಚನ ಓದಮ್ಮ ನೀವು ಗಟ್ಟಿಯಾಗಿ ಸ್ಪಷ್ಟವಾಗಿ. 10ನೇ ವಚನ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಎಲ್ಲರೂ ಒಂದು 20 ನಿಮಿಷ ನನ್ನ ಕಡೆಗೆ ನೋಡ್ರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಂಥ ಬಹಳ ಶ್ರೇಷ್ಠವಾದಂಥ ಒಂದು ಕಾರಣವನ್ನು ನನಗೆ ನಿಮ್ಗೆ ಅದು ಕೊಡ್ತಾ ಇದ್ದಾರೆ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು ಎಂಬುದಾಗಿ ನೋಡ್ತಾ ಸಂದರ್ಭದಲ್ಲಿ ದೇವರ ವಾಕ್ಯದ ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನಾದರೂ ಅವುಗಳಿಗೆ ಜೀವ ಕೊಡಬೇಕೆಂಬುದಾಗಿ, ನಾನು ಕೊಡುವಂಥ ಜೀವ ಅದು ಸಮೃದ್ಧಿಯಾಗಿರಬೇಕೆಂಬುದಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಜೀವವನ್ನು ಕೊಡೋದಕ್ಕೋಸ್ಕರಾಗಿ ಅವರು ಬಂದಿದ್ದಾರೆ ಮತ್ತು ಆ ಜೀವ ಕೇವಲ ಜೀವ ಮಾತ್ರ ಅಲ್ಲ, ಸಮೃದ್ಧಿಕರವಾದಂಥ ಜೀವಿತವನ್ನು ಕೊಡೋದಕ್ಕೋಸ್ಕರಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ಚರ್ಚ್ಗಳಿಗೆ ಹೋಗುವಂಥ ನಾವು, ಕ್ರೈಸ್ತರು ಎಂಬುದಾಗಿ ಚಲಾವಣೆಯಲ್ಲಿರುವಂಥ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಜೀವಕ್ಕೂ ಮತ್ತು ಸಮೃದ್ಧಿಯಾದಂಥ ಜೀವಕ್ಕೂ ಇರುವಂಥ ವ್ಯತ್ಯಾಸ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ನನ್ನ ಭಾಷೆ ಅರ್ಥ ಆಗ್ಲತ್ತದ್ರಿ, ನನ್ನ ಮಾತು ಅರ್ಥ ಆಗ್ಲತ್ತದ್ರೆ. ಇವತ್ತು ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಖಂಡಿತವಾಗಿ ದೇವರಿಂದ ನಾವು ಆಶೀರ್ವಾದಗಳು ಹೊಂದಬೇಕಪ್ಪ ಅಂತಂದರೆ, ದೇವರು ಕೊಡುವಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಗಳು ಒಂದು ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು. ಜೀವ ಅಂದರೆ ಏನು ಮತ್ತು ಆ ಜೀವ ಸಮೃದ್ಧಿ ಅಂದರೆ ಏನು, ಜೀವಕ್ಕೂ ಮತ್ತು ಸಮೃದ್ಧಿಯಾದಂಥ ಜೀವಕ್ಕೂ ವ್ಯತ್ಯಾಸ ಏನೆಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ತಿಳ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಜೀವಕ್ಕೂ ಮತ್ತು ಸಮೃದ್ಧಿಯಾದಂಥ ಜೀವಕ್ಕೂ ನಿಮಗೆ ತಿಳಿಯುವ ಹಾಗೆ ನಾನು 2 ಸ್ಥಳಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತೇಳಿರಿ. ನಾನು ಆ 2 ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡ್ದಪ್ಪ ಅಂತಂದರೆ, ಆ 2 ಸ್ಥಳಗಳನ್ನು ನಿಮಗೆ ವಿಸಿಟ್ ಮಾಡಿಸ್ದಪ್ಪ ಅಂತಂದರೆ ಖಂಡಿತವಾಗಿ ನಿಮ್ಗೆ ಗೊತ್ತಾಗ್ತದೆ ಜೀವ ಅಂದರೆ ಏನು, ಸಮೃದ್ಧಿ ಜೀವ ಅಂದರೆ ಏನು, ವ್ಯತ್ಯಾಸ ಎರಡಕ್ಕೂ ನಿಮ್ಗೆ ಗೊತ್ತಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಹೋಗೋಣವಾ? ಹಾಗಾದರೆ 2 ಸ್ಥಳಗಳಿಗೆ ಹೋಗೋಣವಾ? ಜೀವ ಅಂದ್ರೇನು, ಸಮೃದ್ಧಿಯಾದಂಥ ಜೀವ ಅಂದ್ರೇನು,
ಸ್ವಲ್ಪ 2 ಸ್ಥಳಗಳಿಗೆ ಹೋಗಿ ವಿಸಿಟ್ ಮಾಡಿ ನಾವು ಬರೋಣ. ಮೊಟ್ಟ ಮೊದಲನೇದಾಗಿ, ನೀವು ಎಂದಾದರೂ ಆಸ್ಪತ್ರೆಯಲ್ಲಿ ICU ಅಂತೇಳಿ ಒಂದು ಇಂಟೆನ್ಸಿವ್ ಕೇರ್ ಅಂತೇಳಿ ಒಂದು ಇರ್ತದೆ, ಅದು ಎಂದಾದರೂ ನೀವು ನೋಡಿದ್ದೀರಾ? ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯಲ್ಲಿ ICU ಅಂತೇಳಿ ಇರ್ತದೆ. ಆ ICUನಲ್ಲಿ ಜನ ಇರ್ತಾರೆ, ಆ ICUನಲ್ಲಿ ಮನುಷ್ಯರು ಇರ್ತಾರೆ. ಅವರು ಬೆಡ್ ಮೇಲೆ ಮಲಗಿರ್ತಾರೆ. ಅವ್ರ ಕೈಗಳಿಗೆ, ಅವ್ರ ಕಾಲುಗಳಿಗೆ, ಅವ್ರ ಹೊಟ್ಟೆಗೆ, ಅವ್ರ ಎದೆ ಭಾಗಕ್ಕೆ, ಅವ್ರ ಮೂಗುಗಳಿಗೆ, ಅವ್ರ ತಲೆಗೆ ವಿಪರೀತವಾದಂಥ ವೈರ್ಗಳನ್ನು ಅಳವಡಿಸಿರ್ತಾರೆ. ಅಲ್ಲಿ ನೋಡಿದ್ದೀರಾ? ಎಲ್ಲಿರಿದು? ಆಸ್ಪತ್ರೆಯಲ್ಲಿರುವಂಥ ಇಂಟೆನ್ಸಿವ್ ಕೇರ್ ಆಗಿರುವಂಥ ICUನಲ್ಲಿ ಒಬ್ಬ ವ್ಯಕ್ತಿಗೆ ಮಂಚದ ಮೇಲೆ ಮಲಗಿರ್ತಾನೆ. ಆತನ ಮೈ ತುಂಬ ಎಲ್ಲ ವೈರ್ಗಳು ಹಚ್ಚಿರ್ತಾರೆ. ಮೂಗು, ಕಿವಿ, ಕೈ, ಕಾಲು, ಎದೆ ಭಾಗ ಎಲ್ಲ ಕಡೆಗೆ ವೈರ್ಗಳನ್ನು ಹಚ್ಚಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಆದರೆ ಆ ಆಸ್ಪತ್ರೆಯಲ್ಲಿ ಆ ಒಂದು ಬೆಡ್ಡಿನ ಮೇಲೆ ಮಲಗಿರುವಂಥ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಸಂಬಂಧಿಕರು, ಅವ್ರಿಗೆ ಸಂಬಂಧಪಟ್ಟಂಥ ಸ್ನೇಹಿತರು, ಅವ್ರಿಗೆ ಕ್ಲೋಸ್ ಆದಂಥವರು ICUನಲ್ಲಿರುವಂಥ ವ್ಯಕ್ತಿಗೆ ನೋಡೋದಕ್ಕೋಸ್ಕರವಾಗಿ ಹೊರಗಡೆ ಡೋರ್ ಹತ್ರ ಇದ್ದಿರ್ತಾರೆ ಅವರು. ಆದರೆ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಪ್ರತಿ 1 ಗಂಟೆಗೊಂದ್ಸಲ ಅವರು ಆ ಪೇಷಂಟ್ ನೋಡೋದಕ್ಕೋಸ್ಕರವಾಗಿ ICUನಲ್ಲಿ ಬರ್ತಾರೆ. ಡಾಕ್ಟರ್ ಪ್ರತಿ ಸಲ ಆ ICUಯಿಂದ ಹೋಗಿ ಆ ಪೇಷಂಟ್ ನೋಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರು ಕೇಳುವಂಥ ಒಂದೇ ಪ್ರಶ್ನೆ ಏನಪ್ಪ ಅಂತಂದರೆ, ಡಾಕ್ಟ್ರೇ, ನಮ್ಮವ್ರು ಏನಾದರೂ ಕದಲ್ತಾ ಇದ್ದಾರಾ? ನಮ್ಮವ್ರು ಏನಾದರೂ ಕಣ್ಣು ತೆರೆದಿದ್ದಾರಾ? ನಮ್ಮವ್ರು ಏನಾದರೂ ಕೈ ಕಾಲು ಏನಾದರೂ ಮೂವ್ಮೆಂಟ್ ಮಾಡ್ತಾ ಇದ್ದಾರಾ ಅಂತೇಳಿ ಪ್ರತಿ ಸಲ ಡಾಕ್ಟ್ರ್ ಒಳಗಡೆಯಿಂದ ಹೊರಗೆ ಬಂದಾಗೂ ಕೂಡ ಹೊರಗಡೆ ಇದ್ದಂಥವ್ರು ಅದೇ ಪ್ರಶ್ನೆ ಕೇಳ್ತಾರೆ. ಪ್ರತಿಯೊಬ್ಬ ನರ್ಸ್ ಒಳಗಡೆ ಹೋಗಿ ಹೊರಗಡೆ ಬಂದ್ರೂ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ. ಪ್ರತಿಯೊಬ್ಬ ಕಾಂಪೌಂಡ್ ಬಾಯ್, ವಾರ್ಡ್ ಬಾಯ್ ಒಳಗಡೆ ಹೋಗಿ ಹೊರಗಡೆ ಬಂದ್ರೂ ಕೂಡ ಹೊರಗಡೆ ಇದ್ದವನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮವರು ಅವ್ರು ಏನಾದರೂ ಕದಲ್ತಾ ಇದ್ದಾರಾ? ಇದು ಒಂದೇ ಪ್ರಶ್ನೆ ಕೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಜೀವ ಏನೋ ಇದೆ, ಆದರೆ ಆ ಜೀವದಲ್ಲಿ ಏನಿಲ್ಲಪ್ಪ ಅಂತಂದರೆ ಸಮೃದ್ಧಿ ಅಂತಕ್ಕಂಥದ್ದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಕೈ ಇದೆ, ಕದಲುವುದಿಲ್ಲ. ಕಾಲಿದೆ, ಕದಲುವುದಿಲ್ಲ. ಕಣ್ಣಿದೆ, ನೋಡುವುದಿಲ್ಲ. ತಲೆ ಇದೆ, ಆಲೋಚನೆ ಮಾಡುವಂಥ ಶಕ್ತಿ ಇಲ್ಲ. ಮೂಗಿದೆ, ಶ್ವಾಸ ತೆಗೆದುಕೊಳ್ಳಕ್ಕೆ ಶಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ವೆಂಟಿಲೇಟರ್ ಮೇಲೆ ಆತನಿಗೆ ಇಟ್ಟಿರ್ತಾರಲ್ಲಿ. ಹಲ್ಲೆಲೂಯಾ. ಆದರೆ ಜೀವದಿಂದಲೇ ಇರ್ತಾನೆ ಆ ಮನುಷ್ಯನು. ಹಲ್ಲೆಲೂಯಾ. ಇದಕ್ಕೆ ಏನಂತಾರಪ್ಪ ಅಂತಂದರೆ, ಇದಕ್ಕೆ ಜೀವ ಎಂಬುದಾಗಿ ಹೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಆ ವ್ಯಕ್ತಿಗೆ ಜೀವ ಇರ್ತದಲ್ರಿ, ಆದರೆ ಆತನಿಗೆ ಏನಿರಲ್ಲ ಅಂದರೆ ಮೂಮೆಂಟ್ ಅಂತಕ್ಕಂಥದ್ದು ಇರಂಗಿಲ್ಲ, ಚಲನೆ ಅಂತಕ್ಕಂಥದ್ದು ಇರಂಗಿಲ್ಲ ಆತನಿಗೆ. ಇದು ಯಾವುದಪ್ಪ ಅಂತಂದರೆ, ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಜೀವಂತನೇ ಇರ್ತಾನೆ, ಜೀವನೇ ಇರ್ತಾನೆ, ಆದರೆ ಆತನ ಅಂಗಾಂಗಗಳೇನಾಗಿಲ್ಲ, ಕದಲಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಇದು ಜೀವ ಅಂತೇಳಿರಿ. ಅದೇ ರೀತಿಯಾಗಿ ಲೋಕದಲ್ಲಿ ಅನೇಕರಿಗೆ ದೇವರು ಜೀವವನ್ನು ಕೊಟ್ಟಿದ್ದಾನೆ. ನಮಗೂ ಕೂಡ ಆತನು ಜೀವವನ್ನು ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ನೋಡ್ತಿದ್ದೇವೆ, ಆಸ್ಪತ್ರೆಯಲ್ಲಿರುವಂಥ ವ್ಯಕ್ತಿ, ಆತನಲ್ಲಿ ಜೀವ ಇದೆ, ಆದರೆ ಆ ಜೀವ ಯಾವುದೇ ಒಂದು ಪ್ರಯೋಜನ ಇಲ್ಲ. ಅದಕ್ಕೆ ಕುಟುಂಬಸ್ಥರು ಪದೇ ಪದೇ ಗಾಬರಿಯಿಂದ ಡಾಕ್ಟರ್ ಕೇಳ್ತಾರೆ, ಡಾಕ್ಟ್ರೇ ಏನಾದರೂ ಕದಲ್ತಾ ಇದ್ದಾರೆ ಎಂಬುದಾಗಿ. ಇದು ಜೀವ ಎಂಬುದಾಗಿ ನೋಡ್ತೀವಿ. ಈ ಜೀವ ಯಾವುದೇ ಕೆಲಸಕ್ಕೆ ಬರಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ಸಮೃದ್ಧಿಕರವಾದಂಥ ಜೀವಿತ. ಇದು ಜೀವ, ಇನ್ನೊಂದು ಸಮೃದ್ಧಿಯಾದಂಥ ಜೀವಿತ. ಅದನ್ನು ಸಮೃದ್ಧಿಯಾದಂಥ ಜೀವಿತ ನಾವು ನೋಡ್ಬೇಕಂದ್ರೆ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಒಲಿಂಪಿಕ್ಸ್ ಗೇಮ್ ನಡೀತದೆ ನೋಡ್ರಿ. ನೀವು ಒಲಿಂಪಿಕ್ಸ್ ನಡೆಯುವಂಥ ಕ್ರೀಡಾಂಗಣ ಇರ್ತದೆ. ಒಂದು ವೇಳೆ ನೀವು ಒಲಿಂಪಿಕ್ಸ್ ನಡೆಯುವಂಥ ಕ್ರೀಡಾಂಗಣಕ್ಕೆ, ಆ ಗ್ರೌಂಡಿಗೆ ನೀವು ಹೋದ್ರಪ್ಪ ಅಂತಂದರೆ ಅಲ್ಲಿನೂ ಕೂಡ ಮನುಷ್ಯರೇ ಇರ್ತಾರ. ಆ ಮನುಷ್ಯರು ಹೆಂಗಿರ್ತಾರಪ್ಪ ಅಂತಂದರೆ, ಆ ಕ್ರೀಡಾಂಗಣದಲ್ಲಿ, ಆ ಮೈದಾನದಲ್ಲಿ ಅಲ್ಲಿರುವಂಥ ಜನ ಹೆಂಗಿರ್ತಾರಪ್ಪ ಅಂತಂದರೆ, ಅವರು ಕುಣಿತಾ ಇರ್ತಾರೆ, ಜಿಗಿತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಹಾರಾಡ್ತಾ ಇರ್ತಾರೆ, ಹಕ್ಕಿಯಂತೆ ಮೇಲಿನಿಂದ ಕೆಳಗೆ ನೆಗೀತಾ ಇರ್ತಾರೆ, ಆಕಾಶದಲ್ಲಿ ಹಾರದಂತೆ ಇರ್ತದೆ, ಅವರು ಮೇಲೆ ಹಾರಿ ಕೆಳಗಡೆ ಬರ್ತಾ ಇರ್ತಾರೆ. ಅವರಲ್ಲಿ ಉತ್ಸಾಹ ಅಂತಕ್ಕಂಥದ್ದು, ಹುಮ್ಮಸ್ ಅಂತಕ್ಕಂಥದ್ದು, ಚಲನೆ ಅಂತಕ್ಕಂಥದ್ದು ಸಮೃದ್ಧಿಯಾಗಿರ್ತದೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ಒಲಿಂಪಿಕ್ಸ್ ಕ್ರೀಡಾಂಗದಲ್ಲಿರುವಂಥ ಯಾವುದೇ ಒಬ್ಬ ಕ್ರೀಡಾಪಟು
ನನಗೆ ಚಳಿ ಆಗ್ತದೆ ಅಂತೇಳಿ ಯಾರು ಕೂಡ ಚದ್ದರ್ ಹಚ್ಕೊಂಡು ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಂಗಿಲ್ಲ ಅಂತೇಳಿ. ಅಲ್ಲೆಲ್ಲೂಯ್ಯ. ಯಾಕೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲಪ್ಪ ಅಂತಂದರೆ ಅವರಲ್ಲಿ ಏನಿದೆ ರೀ, ಈ ಆಸ್ಪತ್ರೆಯಲ್ಲಿರುವಂಥ ವ್ಯಕ್ತಿಯಲ್ಲಿ ಜೀವ ಇದೆ, ಇವರಲ್ಲಿ ಎಂಥ ಜೀವ ಇದೆ, ಸಮೃದ್ಧಿಯಾದಂಥ ಜೀವ ಇದೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಸೊ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಜೀವಕ್ಕೂ ಮತ್ತು ಸಮೃದ್ಧಿಯಾದಂಥ ಜೀವಕ್ಕೂ ಅರ್ಥ ಆಯ್ತು ರೀ, ವ್ಯತ್ಯಾಸ ಏನಂತೇಳಿ ಗೊತ್ತಾಯ್ತಲ್ಲ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ದೇವರು ನಮಗೆ ಇವತ್ತು ಮಾತಾಡ್ತಾ ಇದ್ದೇನೆ, ನಾನಾದರೂ ಅವುಗಳೇ ಜೀವ ಕೊಡಬೇಕೆಂತಲೂ ಮತ್ತು ನಾನು ಕೊಡುವಂಥ ಜೀವ ಅದು ಸಮೃದ್ಧಿಯಾಗಿರಬೇಕೆಂಬುದಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ, ದೇವ್ರ ಮಕ್ಕಳಾಗಿರುವಂಥ ನಮಗೆ, ದೇವರು ನಮಗೆ ಕೇವಲ ಜೀವ ಕೊಡೋದಕ್ಕೋಸ್ಕರವಾಗಿ ಮಾತ್ರ ನಮಗೆ ಈ ಲೋಕದಲ್ಲಿ ಬಂದಿಲ್ಲ ಅಂತೇಳಿರಿ ಆತನು. ಹಲ್ಲೆಲೂಯ್ಯ. ಯಾತಕ್ಕೋಸ್ಕರವಾಗಿ ಬಂದಿದ್ದಾನಪ್ಪ ಅಂತಂದರೆ ಆತನು ನಮಗೆ ಸಮೃದ್ಧಿಯಾದಂಥ ಜೀವಿತವನ್ನು ಕೊಡೋದಕ್ಕೋಸ್ಕರವಾಗಿ, ಸಮೃದ್ಧಿಯಾದಂಥ ಆಶೀರ್ವಾದವನ್ನು ಕೊಡೋದಕ್ಕೋಸ್ಕರವಾಗಿ, ಸಮೃದ್ಧಿಯಾದಂಥ ಅಭಿವೃದ್ಧಿಯನ್ನು ಕೊಡೋದಕ್ಕೋಸ್ಕರವಾಗಿ, ನಮಗೆ ಏನೇ ಕೊಟ್ಟರು ಕೂಡ ದೇವರು ಆತನು ಸಮೃದ್ಧಿಯಾಗಿ ಕೊಡೋದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಗ್ರಹಿಸ್ಕೊಳ್ಬೇಕಂತೇಳಿ. ಹಲ್ಲೆಲೂಯ್ಯ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು 2 ಸ್ಥಳಗಳಿಗೆ ನಾವು ಹೋಗಿ ಬಂದಿದ್ದೇವೆ, 2 ಸ್ಥಳಗಳಿಗೆ ನಾವು ವಿಸಿಟ್ ಮಾಡಿದ್ದೇವೆ. ಒಂದು ಕಡೆ ಆಸ್ಪತ್ರೆಯಲ್ಲಿರುವಂಥ ಐಸಿಯುವಂಥ ವ್ಯಕ್ತಿಗೆ ಜೀವ ಇದೆ, ಆದರೆ ಏನು ಪ್ರಯೋಜನ ಇಲ್ಲ. ಆದರೆ ಒಲಿಂಪಿಕ್ಸ್ ಕ್ರೀಡಾಂಗಣದಲ್ಲಿ ಕೂಡ ಅಲ್ಲಿ ಕೂಡ ಮನುಷ್ಯರಿದ್ದಾರೆ, ಅವರಿಗೆ ಜೀವ ಇದೆ, ಆದರೆ ಅವರ ಪ್ರತಿಯೊಂದು ಅಂಗಾಂಗ ಹುರುಪಿನಿಂದ ಕೆಲಸ ಮಾಡ್ತಾ ಇದೆ ಅಂತೇಳಿ. ಹಲ್ಲೆಲೂಯ್ಯ. ಹಾಗಾದರೆ ಇವತ್ತು ದೇವ್ರ ಮಂದಿರ ಬಂದಿರುವಂಥ ನೀನು ನಾನು, ದೇವರ ಸನ್ನಿಧಿಗೆ ಬಂದಿರುವಂಥ ನೀನು ನಾನು, ಇವತ್ತು ಈ ದೇವ್ರ ಮಾತುಗಳನ್ನು ಕೇಳುವಂಥ ನಾನು ನೀನು, ಈ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಒಂದನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ನಮ್ಮಲ್ಲಿ ಜೀವ ಇದೆಯಾ ಅಥವಾ ಸಮೃದ್ಧಿಯಾದಂಥ ಜೀವ ನನ್ನಲ್ಲಿದೆ ಅಂಥೇಳಿ ದೇವರಿಗೆ ನೀನು ಇವತ್ತು ಹೇಳಬೇಕು. ಇವತ್ತು ಹಲ್ಲೆಲೂಯ್ಯ. ಯಾರಿಗೆ ಹೇಳ್ಬೇಕ್ರಿ ನೀವು? ದೇವರಿಗೆ ಹೇಳ್ಬೇಕು. ನೀನು ನಿನ್ನಲ್ಲಿ ಜೀವ ಇದೆಯಾ ಅಥವಾ ನೀನು ಸಮೃದ್ಧಿಯಾದಂಥ ಜೀವ ಹೊಂದ್ಕೊಂಡಿದ್ಯಾ ಅಂಥೇಳಿ ಇವತ್ತು ದೇವರು ನಿನಗೊಂದು ಪ್ರಶ್ನೆ ಕೇಳುವಾಗ, ನಾನಾದರೂ ಸಮೃದ್ಧಿಯಾದಂಥ ಜೀವಿತವನ್ನು ಕೊಡೋದಕ್ಕೋಸ್ಕರ ಈಗ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಕೇವಲ ಜೀವವನ್ನು ಹೊಂದಿಕೊಂಡು ಆ ಜೀವ ಯಾವುದೇ ಪ್ರಯೋಜನ ಇಲ್ಲದಂತೆ ನಾವು ಇವತ್ತು ಹ್ಯಾಂಡಿಕ್ಯಾಪ್ಟಾಗಿ ನಾವು ಚರ್ಚಲ್ಲಿದ್ದೀವಾ ಅಥವಾ ಒಲಿಂಪಿಕ್ಸ್ ಗೇಮ್ನಲ್ಲಿರುವಂಥ ಕ್ರೀಡಾಪಟುಗಳಂತೆ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ದೇವರ ಸನ್ನಿಧಿಯಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ನಾವು ದೇವಜನರ ಸಹವಾಸದಲ್ಲಿ ಉತ್ಸಾಹಭರಿತರಾಗಿದ್ದೇವೆ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಅಂತೇಳಿರಿ. ಹಲ್ಲೆಲೂಯ್ಯ. ಹೇಗಿದೆ ಎಂಬುದಾಗಿ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ್ಯ. ಒಂದು ವೇಳೆ ಈ ಮಾತುಗಳನ್ನು ಕೇಳಿ ಕೂಡ ಈ 2 ಸ್ಥಳಗಳಿಗೆ ಹೋಗಿ ಬಂದ್ರೂ ಕೂಡ ನಾವು ನೋಡ್ತೇವೆ, ನೀವು ಹೇಳ್ಬೋದು, ಅಣ್ಣ ಪಾಸ್ಟ್ರೇ ನನ್ನಲ್ಲಿ ಸಮೃದ್ಧಿಯಾದಂಥ ಜೀವಿತ ಇದೆ, ನಾನು ಸಮೃದ್ಧಿಯಾದಂಥ ಜೀವಿತವನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನೀನು ಒಂದು ವೇಳೆ ನೀನು ಎದೆ ಮೇಲೆ ಕೈ ಇಟ್ಕೊಂಡು ಇವತ್ತು ಘಂಟಾಘೋಷವಾಗಿ ನೀನು ಹೇಳಲಿಕ್ಕೆ ಒಂದು ವೇಳೆ ತಯಾರಾಗಿದ್ದೀಯಪ್ಪ ಅಂತಂದರೆ, ಪಾಸ್ಟ್ರೇ ಸಹೋದರನೇ ನನಗೆ ದೇವರು ಕೊಟ್ಟಂಥ ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿದೆ, ನನ್ನಲ್ಲಿ ಜೀವ ಮಾತ್ರ ಇಲ್ಲ, ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿದೆ ಎಂಬುದಾಗಿ ನೀನು ಒಂದು ವೇಳೆ ಇವತ್ತು ಹೇಳುವುದಾದರೆ, ನೀನು ಜೀವಿಸುವವಳು, ನೀನು ಜೀವಿಸುವವನು, ನಿನ್ನಲ್ಲಿ ಸಮೃದ್ಧಿಯಾದಂಥ ಜೀವಿತ ಇದೆ, ಸಮೃದ್ಧಿಯಾದಂಥ ಜೀವದ ನಿನ್ನಲ್ಲಿದೆಯಪ್ಪ ಅಂತಂದರೆ, ಸಮೃದ್ಧಿಯಾದಂಥ ಜೀವ ಇದ್ದವರಿಗೆ 3 ಲಕ್ಷಣಗಳಿರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ್ಯ. ಆ 3 ಲಕ್ಷಣಗಳು ಒಂದು ವೇಳೆ ನಿನ್ನಲ್ಲಿರಲಿಲ್ಲಪ್ಪ ಅಂತಂದರೆ, ಆ 3 ಕ್ಯಾರೆಕ್ಟರ್ಗಳು ನಿನ್ನ ಜೀವಿತದಲ್ಲಿರಲಿಲ್ಲಪ್ಪ ಅಂತಂದರೆ, ನೀನು ಕೂಡ ಆಯುಷ್ಯದಲ್ಲಿದ್ದಂಥ ಪೇಷಂಟ್ ಅಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ್ಯ. ಹಾಗಾದರೆ ನೋಡೋಣವಾ, ನಾವು ಜೀವಿಸರಿಗೆ, ಜೀವ ಇದ್ದವರಿಗೆ ಇರುವಂಥ 3 ಶ್ರೇಷ್ಠವಾದಂಥ ಲಕ್ಷಣಗಳು ಏನು ಎಂಬುದಾಗಿ. ಹಲ್ಲೆಲೂಯ್ಯ. ನಾನು ಮಾತಾಡ್ತಾ ಆಗ್ಲತ್ತದ್ರಿ? ನನ್ನ ಜೊತೆ ಇದ್ದೀರಿ ಎಲ್ಲರೂ? ಅಥವಾ ನಿಮ್ಗೇನಾದರೂ ಬೋರ್ ಆಗ್ತಾ ಇದೆ? ಇಲ್ಲ ಅಲ್ಲ. ನಮ್ಮಲ್ಲಿ ಸಮೃದ್ಧಿಯಾದಂಥ ಜೀವ ಇದೆ ಅಂತಂದರೆ ಅದಕ್ಕೆ 3 ಗುರುತುಗಳಿರ್ತಾವೆ. ಎಷ್ಟು ಗುರುತುಗಳ್ರಿ? ನಮ್ಮಲ್ಲಿ ಯೇಸು ಕ್ರಿಸ್ತನು ದಯಪಾಲಿಸಿರುವಂಥ ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿ ನಿನ್ನಲ್ಲಿದೆಯಪ್ಪ ಅಂತಂದರೆ ಅದಕ್ಕೆ 3 ಗುರುತುಗಳಿರ್ತವೆ, 3 ಸ್ವಭಾವಗಳಿರ್ತವೆ, 3 ಲಕ್ಷಣಗಳಿರ್ತವೆ. ಜೀವಿಸುವಂಥವರು, ಜೀವವಿದ್ದವರು, ಜೀವಿಗಳು, ಅವುಗಳಿಗೆ 3 ಲಕ್ಷಣಗಳು, 3 ಗುರುತುಗಳಿರ್ತವೆ. ಅವುಗಳನ್ನು ನಮ್ಮಲ್ಲಿ ಇದ್ದವಪ್ಪ ಅಂತಂದರೆ ನಾವು ಸಮೃದ್ಧಿಯಾದಂಥ ಜೀವದಲ್ಲಿ ಇದ್ದೇವೆ ಎಂಬುದಾಗಿ ಅದರ ಅರ್ಥ ಅಂತೇಳಿ. ಹಲ್ಲೆಲೂಯ್ಯ. ಹಾಗಾದರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ, ಅಣ್ಣ ನಾನು ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿದೆ, ಪಾಸ್ಟ್ರೇ ಸಮೃದ್ಧಿಯಾದಂಥ ಜೀವ ನನ್ನಲ್ಲಿದೆ, ನಾನು ಜೀವಿಸುವಳಾಗಿದ್ದೇನೆ,
ನಾನು ಜೀವಿಸುವವನಾಗಿದ್ದೇನೆ, ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿದೆ, ಯೇಸು ಅನುಗ್ರಹಿಸಿರುವಂಥ ಸಮೃದ್ಧಿಯಾದಂಥ ಜೀವಿತ ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನೀನು ಹೇಳುವುದಾದರೆ ಖಂಡಿತವಾಗಿ ನಿನ್ನಲ್ಲಿರಬೇಕಾದಂಥ ಮೊಟ್ಟ ಮೊದಲನೇ ಗುಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ. ಕೀರ್ತನೆ ಪುಸ್ತಕ 150ನೇ ಅಧ್ಯಾಯ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ ನನ್ನೊಂದಿಗೆ. ಕೀರ್ತನೆ ಪುಸ್ತಕ 150ನೇ ಅಧ್ಯಾಯ, ದಯವಿಟ್ಟು ಸಜೀವಿಗಳು ಅವರಲ್ಲಿರುವಂಥ ಮೊಟ್ಟ ಮೊದಲನೇ ಲಕ್ಷಣ ನಾವೆಲ್ಲರೂ ಓದೋಣ. ದಯವಿಟ್ಟು ಸಜೀವಿಗಳ ಲಕ್ಷಣ ಏನು, ಸಜೀವಿಗಳ ಗುರುತೇನು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡೋಣ. ದಯವಿಟ್ಟು ಯಾರಾದರೂ ಕೀರ್ತನೆ ಪುಸ್ತಕ 150ನೇ ಅಧ್ಯಾಯ 6ನೇ ವಚನ ದಯವಿಟ್ಟು ಯಾರಾದರೂ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯೆಹೋವನನ್ನು ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಜೀವ ಇರುವುದೆಲ್ಲವೂ ಕೂಡ, ಶ್ವಾಸ ಇರುವುದೆಲ್ಲವೂ ಕೂಡ ಅದು ದೇವರನ್ನು ಸ್ತುತಿಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸಮೃದ್ಧಿಯಾದಂಥ ಜೀವಿತ ನಿನ್ನಲ್ಲಿದೆಯಪ್ಪ ಅಂತಂದರೆ, ಯೇಸು ಕ್ರಿಸ್ತನ ಅನುಗ್ರಹಿಸಿರುವಂಥ ಸಮೃದ್ಧಿಯಾದಂಥ ಜೀವಿತ ನಿನ್ನಲ್ಲಿದೆಯಪ್ಪ ಅಂತಂದರೆ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ, ನಾನು ಕೊಡುವಂಥ ಜೀವ ಅದು ಸಮೃದ್ಧಿಯಾಗಿರ್ಬೇಕೆಂತಲೂ ಈ ಲೋಕಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ಸಂದರ್ಭದಲ್ಲಿ ದೇವರ ಕರೆಗೆ ಹೋಗೊಟ್ಟು ದೇವರ ಸ್ವರವನ್ನು ಕೇಳಿ ನಿನ್ನ ರಕ್ಷಣೆ ಹೊಂದಿ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡು ನೀನು ಆತ್ಮೀಯ ಜೀವಿತದಲ್ಲಿ ನಿನ್ನ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ, ನೀನು ಆತ್ಮೀಯ ಜೀವಿತದಲ್ಲಿ ನೀನು ಸಮೃದ್ಧಿಯಾದಂಥ ಜೀವಿತ ನಿನ್ನಲ್ಲಿ ಇತ್ತಪ್ಪ ಅಂತಂದರೆ, ನೀನು ಸಜೀವವಾಗಿದ್ದಪ್ಪ ಅಂತಂದರೆ, ನಿನ್ನಲ್ಲಿ ಜೀವ ಅಂತಕ್ಕಂಥದ್ದು ಸಮೃದ್ಧಿ ಇತ್ತಪ್ಪ ಅಂತಂದರೆ, ನಿನ್ನಲ್ಲಿರುವಂಥ ಮೊಟ್ಟ ಮೊದಲ ಲಕ್ಷಣ ಏನಪ್ಪ ಅಂತಂದರೆ ಸಜೀವಿಗಳು ದೇವರನ್ನು ಸ್ತುತಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಜೀವ ಇರುವುದೆಲ್ಲವೂ ಕೂಡ, ಶ್ವಾಸ ಇರುವುದೆಲ್ಲವೂ ಕೂಡ ಅದು ದೇವರನ್ನು ಸ್ತುತಿಸ್ತದೆ ಎಂಬುದಾಗಿ ನೋಡ್ತೇವೆ. ದೇವರನ್ನು ಕೀರ್ತಿಸ್ತಾರೆ, ದೇವರನ್ನು ಮಹಿಮೆ ಪಡಿಸ್ತಾರೆ, ದೇವರನ್ನು ಘನಪಡಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ನಷ್ಟದ ಸಮಯದಲ್ಲಿ, ನಿನ್ನ ನಿಂದೆ ಅವಮಾನ ಎಲ್ಲ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಸಮೃದ್ಧಿಯಾದಂಥ ಜೀವಿತ ನೀನು ಒಂದು ವೇಳೆ ಯೇಸುವಿನಿಂದ ಹೊಂದಿಕೊಂಡಿದ್ದೆಪ್ಪ ಅಂತಂದರೆ ನಿನ್ನಲ್ಲಿ ಸ್ತುತಿ ಅಂತಕ್ಕಂಥದ್ದು ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸ್ತುತಿ ಅಂತಕ್ಕಂಥದ್ದು ಯಾವಾಗಲೂ ನಿನ್ನ ಬಾಯಲ್ಲಿರ್ತದೆ. ಕಾರಣ ಏನಪ್ಪ ಅಂತಂದರೆ ನೀನು ಸಮೃದ್ಧಿಯಾದಂಥ ಜೀವಿತವನ್ನು ಹೊಂದಿಕೊಂಡಿರುವುದರಿಂದ. ಕೀರ್ತನೆ 115ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸತ್ತವರು ಮೌನ ಲೋಕವನ್ನು ಸೇರಿದವರು ದೇವರನ್ನು ಸ್ತುತಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾರು ದೇವರಿಗೆ ಸ್ತುತಿಸುವುದಿಲ್ಲ ಅಂತ್ರಿ? ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರು ಯೆಹೋವನನ್ನು ಸ್ತುತಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದ ನೋಡ್ತೇವೆ. ಒಂದು ವೇಳೆ ನೀನು ನಾನು ಸಜೀವಿಗಳಾಗಿದ್ದೀವಪ್ಪ ಅಂತಂದರೆ, ಸಜೀವಿಗಳ 3 ಲಕ್ಷಣಗಳಲ್ಲಿ ಮೊಟ್ಟ ಮೊದಲ ಲಕ್ಷಣ ಏನಪ್ಪ ಅಂತಂದರೆ ನಾವು ಸ್ತುತಿಸುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ಈ ಲೋಕದಲ್ಲಿ ಶ್ವಾಸ ಇರುವುದೆಲ್ಲವೂ ಕೂಡ ದೇವರಿಗೆ ಸ್ತುತಿ ಮಾಡ್ತದೆ, ದೇವರಿಗೆ ಕೃತಜ್ಞತೆ ಹೇಳ್ತದೆ. ನೀವು ಪ್ರತಿಯೊಂದು ಜೀವಿಗಳನ್ನು ನೋಡ್ರಿ, ಆಕಾಶದಲ್ಲಿ ಹಾಡುವಂಥ ಹಕ್ಕಿಗಳನ್ನು ನೋಡ್ರಿ, ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿಗಳನ್ನು ನೋಡ್ರಿ. ಆ ಜೀವಿಗಳು ನಾವು ನೋಡ್ತೇವೆ ಉದಯ ಕಾಲದಲ್ಲಿ ಆಕಾಶದಲ್ಲಿ ಹಾಡುವಂಥ ಹಕ್ಕಿಗಳು ದೇವರನ್ನು ಸ್ತುತಿಸಿ ದಿನವನ್ನು ಪ್ರಾರಂಭ ಮಾಡ್ತಾವೆ ಅಂತೇಳಿರಿ. ಹಲ್ಲೆಲೂಯಾ. ಕೊನೆಗೆ ನಿಮ್ಮ ಮನೆಯಲ್ಲಿ ಸಾಕಿರುವಂಥ ಒಂದು ಕೋಳಿಯನ್ನು ನೋಡ್ರಿ, ನೀವು ಆ ಕೋಳಿ ದೇವರನ್ನು ಯಾವ ರೀತಿಗೆ ಸ್ತುತಿಸ್ತದಪ್ಪ ಅಂತಂದರೆ, ದೇವರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತದಪ್ಪ ಅಂತಂದರೆ, ಆ ಕೋಳಿಗೆ ನೀವು ನೀರು ಒಂದು ವೇಳೆ ಕೊಟ್ಟರಪ್ಪ ಅಂತಂದರೆ ಅದು ಪ್ರತಿ ಸಲ ಆದರೂ ಕೊಕ್ಕೆಯಲ್ಲಿ ನೀರನ್ನು ತೆಗೆದುಕೊಂಡು ಅದು ಮೇಲ್ಗಡೆಗೆ ಮುಖ ಮಾಡಿ, ದೇವರೇ ನನಗೆ ನೀರು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತೇಳಿ ನೀರು ಒಳಗೆ ನುಂಗ್ತದದು. ಅಲ್ಲೆಲ್ಲೇ ನಾವು ತಟ್ಟೆ ತುಂಬ ಬಿರಿಯಾನಿ ಹಾಕಿರ್ತಾರೆ, ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇರ್ತದ? ಪ್ರಾರ್ಥನೆ ಮಾಡಿ ತಿಂತೀವ? ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀವ? ಭಾಳಷ್ಟು ಜನ ನಾವು ಹೆಂಗೆ ಮಾಡ್ತೀವಪ್ಪ ಅಂತಂದರೆ, ಹಸಿವೆ ಆದಾಗ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರದೇ ಇರುವಾಗ, ಪ್ರಾರ್ಥನೆ ಬಗ್ಗೆ ಗೊತ್ತಿಲ್ಲಂಥ ಸಂದರ್ಭದಲ್ಲಿ, ದೇವರ ಕೃತಜ್ಞತೆ ಬಗ್ಗೆ ನಮಗೆ ಸರಿಯಾದಂಥ ಜ್ಞಾನ ಇಲ್ಲಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಕ್ರೈಸ್ತರಾಗಿರುವಂಥ ನಾವು ಮಾಡುವಂಥ ಪ್ರಾರ್ಥನೆ ಅಂದರೆ ತುಂಬ ಹಸಿವೆ ಆದಾಗ, ತುಂಬ ಬಿರಿಯಾನಿ ಬಿಸಿ ಬಿಸಿ ಇದ್ದಾಗ ಒಂದು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಿನಗೆ ಸ್ತೋತ್ರ, ನನಗೆ ಆತ್ರ, ಆಮೇನ್. ದೇವರೇ ನಿನಗೆ ಸ್ತೋತ್ರ, ನನಗೆ ಆತ್ರ, ಆಮೇನ್, ಹಕ್. ಆದರೆ ಕೋಳಿ ಹೆಂಗೆ ಮಾಡ್ತದ್ರಿ? ನೀವು ನೋಡ್ರಿ, ಕೋಳಿಯನ್ನು ನೋಡ್ರಿ, ಕೋಳಿ ಹಾಗೆ ಮಾಡ್ತದ? ಮಾಡಂಗಿಲ್ಲ. ಪ್ರತಿ ಸಲ ಅದು ನೀರಿನ ಗುಟ್ಕನ್ನು ಅದು ತಟ್ಟೆಯಿಂದ ತೆಗೆದುಕೊಂಡು ಅದು ನೇರವಾಗಿ ನುಂಗೋದಿಲ್ಲ, ಅದು ಮೇಲ್ಗಡೆ ನೋಡಿ ದೇವರಿಗೆ ಕೃತಜ್ಞತೆ ಹೇಳಿ ಆಮೇಲೆ ನೀರನ್ನು ಕುಡಿತದೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ದೇವರು ಸಮೃದ್ಧಿಯಾದಂಥ ಜೀವಿತ ನಮಗೆ ಕೊಡೋದಕ್ಕೋಸ್ಕರವಾಗಿ ಬಂದಿರುವಂಥ ಸಂದರ್ಭದಲ್ಲಿ
ಇವತ್ತು ದೇವ್ರ ಮಕ್ಕಳಾಗಿರುವಂಥ ನಾವು ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಕೂಡ ಸಮೃದ್ಧಿಯಾದಂಥ ಜೀವಿತ ನನ್ನಲ್ಲಿ ನಿನ್ನಲ್ಲಿ ಇದೆ ಅಂತಂದರೆ ಅದಕ್ಕೆ ಮೊದಲನೇ ಗುರುತೇನಪ್ಪ ಅಂತಂದರೆ ಅವರು ಸ್ತುತಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅವರು ಸುಖದಿಂದಿದ್ದಾಗ ಮಾತ್ರ ಅಲ್ಲ, ಅವ್ರ ಮೇಲಾದಾಗ ಮಾತ್ರ ಅಲ್ಲ, ಅವ್ರಿಗೆ ಒಳ್ಳೆ ಕಾರ್ಯಗಳಾದಾಗ ಮಾತ್ರ ಅಲ್ಲ, ಅವರು ಎಲ್ಲ ಸಮಯದಲ್ಲಿ ಎಲ್ಲದಕ್ಕೋಸ್ಕರವಾಗಿ ಅವರು ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಬೈಬಲ್ನಲ್ಲಿ ಯೋಬನು ನಮಗೆ ಒಳ್ಳೆ ಮಾದರಿಯಾಗಿದ್ದಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೋಬನ ಜೀವಿತದಲ್ಲಿ ಆತನು ಸರ್ವಸ್ವವನ್ನು ಆತನು ಕಳೆದುಕೊಂಡನು. ದೇಶದಲ್ಲಿ ಆಸ್ತನಂತ ಐಶ್ವರ್ಯವಂತನು ಬೇರೆ ಯಾರೂ ಇರಲಿಲ್ಲ. ಆದರೆ ನಾವು ನೋಡ್ತೇವೆ ಯೋಬನ ಜೀವಿತ, ಯೋಬನ ಒಂದು ಕುಟುಂಬ, ಯೋಬನ ಒಂದು ಆತ್ಮೀಯ ಮಟ್ಟ ನಾವು ನೋಡೋದಾದ್ರೆ ಅಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಎಲ್ಲವನ್ನು ನಷ್ಟ ಆದ ಮೇಲೆ, ಎಲ್ಲವನ್ನು ಕಳೆದುಕೊಂಡ ಮೇಲೆ, ಯೋಬನ ಜೀವಿತದಲ್ಲಿ ಏನೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆತನೊಂದು ಮಾತು ಹೇಳ್ತಾನೆ, ಈ ಲೋಕದಲ್ಲಿ ಬರುವಾಗಂತೂ ನಾನು ಏನು ತೆಗೆದುಕೊಂಡು ಬಂದಿಲ್ಲ, ಈ ಲೋಕದಿಂದ ಹೋಗುವಾಗಲೂ ಕೂಡ ನಾನು ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಇಲ್ಲಿ ಬಂದಾಗ ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಆತನು ಹೇಳಿದನಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಬೈಬಲ್ನಲ್ಲಿರುವಂಥ ಯೋಬನ ಚರಿತ್ರೆ ಓದಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಕೇಳಲಿಕ್ಕೆ ನಮ್ಮ ಕಿವಿಗೆ ತುಂಬ ಇಂಪಾಗಿರ್ತದೆ. ಆದರೆ ಕಷ್ಟದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ನಮಗೇನು ಇಲ್ಲದಂಥ ಸಂದರ್ಭದಲ್ಲಿ, ನಾವು ಬೀದಿ ಪಾಲಾದಂಥ ಸಂದರ್ಭದಲ್ಲಿ ದೇವರಿಗೆ ಕೃತಜ್ಞೆ ಹೇಳಬೇಕಪ್ಪ ಅಂತಂದರೆ ನಮ್ಮಲ್ಲಿ ಬಹಳಷ್ಟು ದೇವರಿಂದ ಆತ್ಮಿಕವಾದಂಥ ಬಲ ಇರಬೇಕಾಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ನೀನು ಸಜ್ಜೀವಿಗಳಾಗಿದ್ದೀವಪ್ಪ ಅಂತಂದರೆ ಈ ಸಜೀವಿಗಳಿಗೆ, ಜೀವಿಗಳಿಗಿರುವಂಥ ಮೊಟ್ಟ ಮೊದಲೇ ಲಕ್ಷಣ ಏನಪ್ಪ ಅಂತಂದರೆ ಅವರು ದೇವರನ್ನು ಸ್ತುತಿಸ್ತಾರೆ ಎಂಬುದಕ್ಕೆ ನೋಡ್ತಿದ್ದೇವೆ. ನನ್ನ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ದೇವರನ್ನು ಸ್ತುತಿಸ್ತೀಯಾ? ದೇವರಿಗೆ ಆರಾಧನೆ ಮಾಡ್ತೀಯಾ? ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ, ದೇವರಿಗೆ ಕೃತಜ್ಞತೆ ಉಳ್ಳವಾಗಿ ನೀನು ಜೀವಿಸ್ತಾ ಇದ್ದೀಯಪ್ಪ ಅಂತಂದರೆ ಇದು ಸಜೀವಿಗಳ ಮೊದಲೆಲ್ಲ ಲಕ್ಷಣ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ, ಎರಡನೇ ಲಕ್ಷಣ, ಸಜೀವಿಗಳ ಲಕ್ಷಣ ಏನು ಎಂಬುದಾಗಿ ಎರಡನೇ ಲಕ್ಷಣ ನಾವೆಲ್ಲರೂ ಕೂಡ ಓದೋಣ. ದಯವಿಟ್ಟು ಬನ್ನಿ, ಕೀರ್ತನೆ ಪುಸ್ತಕ ನೋಡ್ರಿ ದಯವಿಟ್ಟು. ಕೀರ್ತನೆ ಪುಸ್ತಕ 32ನೇ ಅಧ್ಯಾಯ 8ನೇ ವಚನ. ಯಾರಾದರೂ ದಯವಿಟ್ಟು ಬರೋರಿ. ಕೀರ್ತನೆ ಪುಸ್ತಕ 32ನೇ ಅಧ್ಯಾಯ 8ನೇ ವಚನ. ಯೆಹೋವನು ನಿನ್ನನ್ನು ಉಪದೇಶಿಸಿ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನಡೆಯಬೇಕಾದಂತ ಮಾರ್ಗವನ್ನು ತಿಳಿಸುವನು. ಸಾಕಮ್ಮ, ಇನ್ನೊಂದು ವಚನ ಓದಮ್ಮ. ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ ಓದಮ್ಮ. 9ನೇ ವಚನ 10ನೇ ವಚನ. ನಾನೇ ಆ ಬಾಗಿಲು, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗಡೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಜೀವಿಗಳಿಗೆ, ಸಮೃದ್ಧಿಯಾದಂಥ ಜೀವಿತ ಇರುವಂಥವರಿಗೆ ಇರುವಂಥ ಎರಡನೇ ಎರಡು ಲಕ್ಷಣ ಏನಪ್ಪ ಅಂತಂದರೆ ಸಜೀವಿಗಳು ಯಾವಾಗಲೂ ಚಲಿಸ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸಜೀವಿಗಳು ಏನಾಗ್ತಾವ್ರಿ? ಯಾವಾಗಲೂ ಏನಾಗ್ತಾವ್ರು? ಚಲಿಸ್ತವೆ, ಒಂದು ಸ್ಥಳದಾಗ ಇರಂಗಿಲ್ಲ. ಗೊತ್ತಾ ನಿಮಗೆ? ಸಜೀವಿಗಳು ಏನಾಗ್ತಾವ್ರಿ? ಅವು ಚಲಿಸ್ತವೆ. ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ. ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಆ ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ, ಯಾವನಾದರೂ ನನ್ನ ಮೂಲಕವಾಗಿ ಅವು ಒಂದು ವೇಳೆ ಒಳಗಡೆ ಬರುವುದಾದರೆ ಸುರಕ್ಷಿತವಾಗಿ ಒಳಗಡೆ ಬರುವವು, ಸುರಕ್ಷಿತವಾಗಿ ಹೊರಗಡೆ ಹೋಗುವು. ಸುರಕ್ಷಿತವಾಗಿ ಒಳಗಡೆ ಯಾಕೆ ಬರ್ತಾವಪ್ಪ ಅಂತಂದರೆ ಅವು ಸಮೃದ್ಧಿಯಾದಂಥ ಮೇವನ್ನು, ಸಮೃದ್ಧಿಯಾದಂಥ ಆಹಾರವನ್ನು ಅವಕ್ಕೆ ಸಿಗ್ತದಂತ ಸುರಕ್ಷಿತವಾಗಿ ಒಳಗೆ ಬಂದ್ರೆ. ಅಲ್ಲೆಲ್ಲೂಯಾ. ಏನ್ರಿ? ಕುರಿಗಳು ಒಂದು ವೇಳೆ ಒಳಗಡೆ ಬಂದವಪ್ಪ ಅಂತಂದರೆ ನಾವು ನೋಡ್ತಿದ್ದೇವೆ, ಕುರಿಗಳು ಯಾವಾಗ ಹೊರಗಡೆಯಿಂದ ಒಳಗಡೆ ಬರ್ತವೆ, ಹೊರಗಡೆ ಯಾತಕ್ಕೋಸ್ಕರ ಬರ್ತವೆ ಅಂದರೆ ತಮ್ಮ ಆಹಾರಕ್ಕೋಸ್ಕರವಾಗಿ ಅವು ಒಳಗಡೆ ಬರ್ತವೆ ಎಂಬುದಕ್ಕೆ ನೋಡ್ತಿದ್ದೇವೆ. ಮತ್ತು ಹೊಟ್ಟೆ ತುಂಬ ಸಮೃದ್ಧಿಯಾದ ಮೇವನ್ನು ಅವು ಕಂಡುಕೊಂಡು ಅವು ಏನು ಮಾಡ್ತವೆ ಅಂದರೆ ಹೊರಗಡೆ ಹೋಗ್ತವೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ಇದರಿಂದ ಎರಡನೇದಾಗಿ ಸಜೀವಿಗಳಿಗಿರುವಂಥ ಎರಡನೇ ಲಕ್ಷಣ ಏನಪ್ಪ ಅಂತಂದರೆ ಸಜೀವಿಗಳು ಚಲಿಸ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸಜೀವಿಗಳು ಚಲಿಸುತ್ತವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಸಜೀವಿಗಳು ಒಂದು ಸ್ಥಳದಲ್ಲಿ ಇರುವುದಿಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಕುರಿಗಳು ಮೇವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಕೊಟ್ಟಿಗೆಯಲ್ಲಿ ಕುರುಬನ ಹತ್ರ ಬರ್ತವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಆಹಾರಕ್ಕೋಸ್ಕರವಾಗಿ ಒಳಗಡೆ ಬರ್ತವೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ, ಇವತ್ತು ನಾವು ಕೂಡ ಸಮೃದ್ಧಿಯಾದಂಥ ಜೀವಿತ ನಾನು ನೀನು ಹೊಂದ್ಕೊಂಡಿದ್ದೀವಪ್ಪ ಅಂತಂದರೆ, ಯೇಸು ಕ್ರಿಸ್ತನ ಅನುಗರಿಸಿರುವಂಥ ಸಮೃದ್ಧಿ ಜೀವ ನನ್ನಲ್ಲಿ ನಿನ್ನಲ್ಲಿ ಇದೆಯಪ್ಪ ಅಂತಂದರೆ, ನಾವೆಲ್ಲ ಯಾತಕ್ಕೋಸ್ಕರವಾಗಿ ದೇವರ ಸನ್ನಿಧಿಗೆ ಸೇರಿ ಬರ್ತೀವಪ್ಪ ಅಂತಂದರೆ ಆತ್ಮೀಯ ಆಹಾರವನ್ನು ಭುಜಿಸೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸಭೆಗಳಿಗೆ ಬರ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಹೇಗೆ ಕುರಿಗಳು ನಾವು ನೋಡ್ತಾ ಇದ್ದೇವೆ ಮೇವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಒಳಗಡೆ ಬರ್ತವೋ,
ಆ ಸಮೃದ್ಧಿಯಾದಂಥ ಮೇವು ಅವುಗಳಿಗೆ ಸಿಗ್ತದೋ, ಸಮೃದ್ಧಿಯಾದಂಥ ಆಹಾರ ಅವುಗಳಿಗೆ ಕೊಟ್ಟಿಗೆಯಲ್ಲಿ ಸಿಗ್ತದೋ, ಅದೇ ರೀತಿ ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನು, ಒಬ್ಬ ಕ್ರೈಸ್ತಳು ದೇವರ ಸನ್ನಿಧಿಗೆ ಯಾಕೆ ಬರಬೇಕಪ್ಪ ಅಂತಂದರೆ, ಮೊದಲನೇದಾಗಿ ದೇವರ ಮಂದಿರಕ್ಕೆ ಯಾಕೆ ಬರಬೇಕಂದ್ರೆ, ದೇವರ ದೇವಾಲಯದಲ್ಲಿ ಯಾಕೆ ಬರಬೇಕಪ್ಪ ಅಂತಂದರೆ, ಅಲ್ಲಿ ಆಹಾರಕ್ಕೋಸ್ಕರವಾಗಿ, ಸಮೃದ್ಧಿಯಾದಂಥ ಆಹಾರಕ್ಕೋಸ್ಕರವಾಗಿ ವಿಶ್ವಾಸಿ ದೇವ್ರ ಮನೆಗೆ, ಚರ್ಚ್ಗೆ ಬರಬೇಕಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸಜೀವಿಗಳಲ್ಲಿ ಚಲಿಸುವಂಥ ಲಕ್ಷಣ ಇರ್ತದಪ್ಪ ಅಂತಂದರೆ, ಅವು ಚಲಿಸಿ ಎಲ್ಲಿ ಹೋಗ್ತಾವಪ್ಪ ಅಂತಂದರೆ, ಅವು ಕೊಟ್ಟಿಗೆಯಲ್ಲಿ ಬರ್ತಾವಪ್ಪ ಅಂತಂದರೆ, ಮೇವಿಗಾಗಿ ಬರ್ತಾವಪ್ಪ ಅಂತಂದರೆ, ಆಹಾರಕ್ಕಾಗಿ ಬರ್ತಾವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ಚರ್ಚ್ಗಳಿಗೆ, ದೇವಾಲಯಕ್ಕೆ ಯಾಕೆ ಬರಬೇಕಪ್ಪ ಅಂತಂದರೆ, ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ, ದೇವರು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಮತ್ತು ಮೂರನೇದಾಗಿ ನಾವು ಸಹವಾಸದಲ್ಲಿ ಕೂಡಿ ಬರೋದಕ್ಕೋಸ್ಕರವಾಗಿ ದೇವಾಲಯಕ್ಕೆ ನಾವು ಬರಬೇಕಂತೇಳಿರಿ. ಹಲ್ಲೆಲೂಯಾ. ಇವತ್ತು ಒಂದು ಪ್ರಶ್ನೆ, ಇವತ್ತು ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಈ ಒಂದು ಸಭೆಯಲ್ಲಿ ಕನಿಷ್ಠವಾಗಿ ಮಂಗಳವಾರ ಸಂಘ ಪ್ರಾರ್ಥನೆ ಇರ್ತದೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರ್ತದೆ, ಶನಿವಾರ ಸಿಸ್ಟರ್ಸ್ ಮೀಟಿಂಗ್ ಇರ್ತದೆ, ರವಿವಾರ ಆರಾಧನೆ ಕೂಡಿಕೆ ಇರ್ತದೆ. ವಾರದಲ್ಲಿ 4 ಕೂಡಿಕೆಗಳಾಗಿ ನಾವು ಅನೇಕರು ಸಹವಾಸದಲ್ಲಿ ಸೇರಿ ಬರ್ತೀವಿ. ಆದರೆ ಅನೇಕರಿಗೆ ಈ ಕೂಡಿಕೆಗಳಿಗಾಗಿ ಸೇರಿ ಬರಲಿಕ್ಕೆ ಆಗ್ತಾ ಇಲ್ಲ, ಕೂಡಿ ಬರಲಿಕ್ಕೆ ಆಗ್ತಾ ಇಲ್ಲ, ಅನೇಕರಿಗೆ ಚಲಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನ್ರಿ? ಮತ್ತೆ ನಾವು ಸಜೀವಿಗಳು, ಮತ್ತೆ ನಾವು ಸಮೃದ್ಧಿಯಾದಂಥ ಜೀವ ಹೊಂದ್ಕೊಂಡವ್ರು, ನಾವು ಕೇವಲ ಜೀವ ಅಲ್ಲ, ಸಮೃದ್ಧಿಯಾದಂಥ ಜೀವ ಹೊಂದ್ಕೊಂಡವ್ರು ನಾವು. ಆದರೆ ಇವತ್ತು ವಾರದಲ್ಲಿ ನಡೆಯುವಂಥ 4 ಕೂಡಿಗಳಿಗೆ ನಾವು ಕರೆಕ್ಟಾಗಿ ಹಾಜರಾಗಲಿಕ್ಕೆ ಆಗ್ಲತ್ತದ್ರಿ? ಆಗ್ತದ? ಆರಾಧನೆಗೆ ಬಂದವರು ಚರ್ಚ್ ಪ್ರೇಯರ್ಗೆ ಬರಲ್ಲ, ಚರ್ಚ್ ಪ್ರೇಯರ್ಗೆ ಬಂದವರು ಫಾಸ್ಟಿಂಗ್ ಪ್ರೇಯರ್ಗೆ ಬರಲ್ಲ, ಫಾಸ್ಟಿಂಗ್ ಪ್ರೇಯರ್ಗೆ ಬಂದವರಿಗೆ ಸಿಸ್ಟರ್ ಮೀಟಿಂಗ್ ಬರೋದಾಗಲ್ಲ, ಸಿಸ್ಟರ್ ಮೀಟಿಂಗ್ ಬಂದವರಿಗೆ ಆರಾಧನೆಗೆ ಬರ್ಲಿಕ್ಕಾಗಲ್ಲ. ಇದು ಎಂಥ ಜೀವ ಅದರಿ ನಂಬಲ್ಲಿ? ಇದು ಏನು ಸಮೃದ್ಧಿ ಜೀವ ಅಂತಾರೆ ಇದಕ್ಕೆ? ಇದು ಸಮೃದ್ಧಿ ಜೀವನ? ಇದು ಯಾವ ಜೀವ ರೀ? ಇದು ಯಾವ ಜೀವ ಇದು? ನಾವು ನೋಡ್ತೀವಿ ನನ್ನ ಪ್ರೀತಿದಿರೋ ಮಕ್ಕಳೇ, ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ನಾನು ಕೊಡುವಂಥ ಜೀವ ಅವುಗಳಲ್ಲಿ ಸಮೃದ್ಧಿಯಾಗಿರ್ಬೇಕೆಂಬುದಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿಯ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ದೇವರ ಸನ್ನಿಧಿಗೆ ವಾರದಲ್ಲಿ ಎಷ್ಟು ಸಲ ನೀನು ಬರ್ತಾ ಇದೆಯಾ? ದೇವರ ಸನ್ನಿಧಿಗೆ ಬರೋದಕ್ಕೋಸ್ಕರವಾಗಿ ನಿನಗೆ ಮನಸ್ಸಿದೆಯಾ? ನನಗೆ ಕೆಲವೊಂದು ವಿಷಯಗಳು ತುಂಬ ಬಾಧೆ ಪಡಿಸ್ತವೆ. ಕೆಲವೊಂದು ವಿಷಯಗಳು ನಾನು ಕೇಳಿದಾಗ, ಕೆಲವೊಂದು ವಿಷಯಗಳು ಮಾಡಿದಾಗ ನನಗೆ ತುಂಬ ಬಾಧೆ ಆಗ್ತದೆ. ನಾವು ನೋಡ್ತೇವೆ, ದೇವರ ಸನ್ನಿಧಿಲಿ, ದೇವಾಲಯಕ್ಕೆ ನಾವು ಯಾಕೆ ಬರಬೇಕಪ್ಪ ಅಂತಂದರೆ, ದೇವರ ಸನ್ನಿಧಿಗೆ ನಾವು ಯಾಕೆ ಬರಬೇಕಪ್ಪ ಅಂತಂದರೆ, ಅಲ್ಲಿ ಆಹಾರವನ್ನು, ಮೇವನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ನಾವು ಬರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ನೋಡ್ತಿದ್ದೇವೆ. ದೇವರ ಮಂದಿರ ಅಂತಕ್ಕಂಥದ್ದು, ಸಂಘ ಸಹವಾಸ ಅಂತಕ್ಕಂಥದ್ದು ಇಷ್ಟೊಂದು ಶ್ರೇಷ್ಠ ಇರುವಂಥ ಸಂದರ್ಭದಲ್ಲಿ ನಮಗೆ ಆತ್ಮೀಯವಾದಂಥ ಆಹಾರವನ್ನು ಸಿಗುವಂಥ ಈ ಸ್ಥಳ, ನಮ್ಮ ದಾಹವನ್ನು ತೀರಿಸುವಂಥ ಈ ಸ್ಥಳ, ನಮಗೆ ಸಮೃದ್ಧಿಯಾದಂಥ ಆಶೀರ್ವಾದ ಸಿಗುವಂಥ ಈ ಸ್ಥಳ, ಇವತ್ತು ಎಷ್ಟೋ ಜನರಿಗೆ, ಇವತ್ತು ಅನೇಕ ವಿಶ್ವಾಸಿ ಮಕ್ಕಳಿಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ದೇವಾಲಯ ಅವರಿಗೆ ದೂರ ಇದೆ ಅಂದರೆ ಪರವಾಗಿಲ್ಲ, ಚರ್ಚ್ ಬಿಟ್ಟು ಅವರು ತುಂಬ ದೂರ ಇದ್ದಾರೆ ಅಂದರೆ ಅವರಿಗೆ ಪರವಾಗಿಲ್ಲ. ಆದರೆ ಇವತ್ತು ಅನೇಕ ವಿಶ್ವಾಸಿ ಮಕ್ಕಳು, ಅನೇಕ ದೇವ್ರ ಮಕ್ಕಳು, ಇವತ್ತು ಚರ್ಚ್ ಅಂತಕ್ಕಂಥದ್ದು ಅವ್ರಿಗೆ ಯಾವ ರೀತಿಗಿದೆಯಪ್ಪ ಅಂತಂದರೆ, ಇವತ್ತು ಸಭೆ ಅಂತಕ್ಕಂಥದ್ದು ಅವ್ರಿಗೆ ಯಾವ ರೀತಿಗಿದೆಯಪ್ಪ ಅಂತಂದರೆ, ದಾವೀದನು ಯಾವ ರೀತಿ ತನ್ನ ಅರಮನೆಯ ಬಾಗಿಲನ್ನು ತೆರೆದ ತಕ್ಷಣ ಎದುರುಗಡೆ ದೇವಾಲಯ ಆತನಿಗೆ ಕಾಣಿಸ್ತಾ ಇತ್ತು, ದೇವರ ಮಂದಿರ ಆತನಿಗೆ ಕಾಣಿಸ್ತಾ ಇತ್ತು. ಅದೇ ರೀತಿಗೆ ಅನೇಕ ವಿಶ್ವಾಸಿ ಮಕ್ಕಳಿಗೆ ಇವತ್ತು ಚರ್ಚ್ ಅವ್ರ ಮನೆ ಎದುರುಗಡೆ ಇದ್ದರೂ ಕೂಡ, ಇವತ್ತು ಸಭೆ ಅಂತಕ್ಕಂಥದ್ದು ಅವ್ರ ಮನೆ ಪಕ್ಕದಲ್ಲಿದ್ದರೂ ಕೂಡ ನಾವು ನೋಡ್ತಿದ್ದೀವಿ. ಅನೇಕ ವಿಶ್ವಾಸಿ ಮಕ್ಕಳ ಜೀವಿತ, ಅವರ ಪ್ರವರ್ತನೆ, ಅವರ ಆಲೋಚನೆ ನೋಡುವಂಥ ಸಂದರ್ಭದಲ್ಲಿ ನನಗೆ ಒಂದ್ಸಲ ವಿಸ್ಮಯ ಆಗ್ತದೆ, ಒಂದ್ಸಲ ಆಶ್ಚರ್ಯ ಆಗ್ತದೆ, ಒಂದ್ಸಲ ನಾನು ಕೂಡ ಆಲೋಚನೆಯಲ್ಲಿ ಬಿದ್ದು ಹೋಗ್ತೇನೆ. ಇವತ್ತು ಚರ್ಚ್ ಪಕ್ಕದಲ್ಲೇ ಮನೆ ಇದೆಯಪ್ಪ ಅಂತಂದರೆ, ಮಕ್ಕಳು ಬರ್ತಡೇ ತಪ್ಪಂದ್ರೆ ಫೋನ್ನಾಗ ಪ್ರಾರ್ಥನೆ ಮಾಡ್ರಿ ಅಣ್ಣ ಅಂತ ಹೇಳ್ತಾರೆ. ಯಾಕ್ರಿ? ಮಕ್ಕಳನ್ನು ಕರ್ಕೊಂಡು, ದೇವರು ಕೊಟ್ಟಂಥ ಬಹುಮಾನವನ್ನು ಕರ್ಕೊಂಡು ದೇವ್ರ ಸೇವಕನ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೇಳಿ ಮನಸ್ಸು ನಮಗಾಗೋದಿಲ್ವಾ? ಅಥವಾ ಹೋಗ್ಬೇಕಂದ್ರೆ ಏನಾದರೂ ಆಟೋ ಚಾರ್ಜ್ ಕಟ್ಟಬೇಕಾ? ಇಲ್ಲ ಹೋಗ್ಬೇಕಂದ್ರೆ ದೂರದ 3 ದಿವಸ ಪ್ರಯಾಣ ಆದರೂ ಇದೆಯಾ? ಇದು ಏನಾದರೂ ಇದೆಯಾ? ನಮಗೆ ಇಲ್ಲ.
ಆದರೆ ದಾವೀದನಿಗೆ ಕೊಟ್ಟಂಥ ಒಂದು ಸಮೃದ್ಧಿಯಾದಂಥ ಜೀವ, ಸಮೃದ್ಧಿಯಾದಂಥ ಆಶೀರ್ವಾದ ನಿಮಗೂ ಕೂಡ ಇದೆ. ನೀವೆಲ್ಲರೂ ಆತ್ಮೀಯವಾದಂಥ ಐಶ್ವರ್ಯವಂತರಾಗಿದ್ದೀರಿ ಕ್ರಿಸ್ತನಲ್ಲಿ. ಆದರೆ ಇವತ್ತು ನನಗೊಂದು ಗೊತ್ತಾಗ್ತಿಲ್ಲ, ಅನೇಕ ವಿಶ್ವಾಸಿ ಮಕ್ಕಳು ಫೋನಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಇವತ್ತು ದೇವರ ಸನ್ನಿಧಿಗೆ ಬರಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ದೇವರ ಸೇವಕನ ಜೊತೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಆದರೆ ಇವತ್ತು ಯಾವ ರೀತಿಯಾಗಿದೆ, ಒಂದು ಮೊಬೈಲ್ಗೆ ಅವರು ಅಡಿಕ್ಟ್ ಆಗಿದ್ದಾರೆ. ಅವರು ಏನೇ ಇರಲಿ ಪ್ರಾರ್ಥನೆ ಕೋರಿಕೆ ಮೊಬೈಲ್ನಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ದೂರ ಇದ್ದರೆ, ಬೇರೆ ಊರಲ್ಲಿದ್ದಾರೆ ಅಂದರೆ ನಾನು ಅದಕ್ಕೆ ಅಗ್ರಿ ಆಗ್ತೀನಿ. ಆದರೆ ನೀವು ಚರ್ಚ್ ಪಕ್ಕದಲ್ಲಿದ್ದು, ಚರ್ಚ್ ಎದುರುಗಡೆ ಇದ್ದು, ನೀವು ನಿಮ್ಮ ಮಗನ ಹುಟ್ಟುಹಬ್ಬ ಇದೆ, ನಿಮ್ಮ ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಇದೆ, ನಿಮ್ಮ ಬರ್ತ್ಡೇ ಇದೆ, ನಿಮ್ದು ಏನಾದರೂ ಶುಭ ಇದೆ, ನಿಮ್ದು ಏನಾದರೂ ಇದೆಯಪ್ಪ ಅಂತಂದರೆ 1-2 ಹೆಜ್ಜೆ ನಡ್ಕೊಂಡು ಬಂದು ದೇವರ ಸನ್ನಿಧಿಗೆ ಬಂದು ದೇವರ ಸೇವಕನ ಜೊತೆ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಅನಿಸಿದೆಯಾ? ಆ ರೀತಿಯಾದಂಥ ಒಂದು ಸಮೃದ್ಧಿ ನಮ್ಮಲ್ಲಿ ಉಕ್ತಾ ಇದೆಯಾ? ದೇವರು ಅನುಗ್ರಹಿಸಿರುವಂಥ ಸಮೃದ್ಧಿ ಜೀವ ಅಂತಕ್ಕಂಥದ್ದು ನಮ್ಮಲ್ಲಿ ಉಕ್ಕಲತ್ತದ್ರಿ. ನನಗೆ ಕೆಲವೊಂದು ಸಲ ನಾನು ಆಲೋಚನೆ ಮಾಡ್ತೀನಿ, ನಾನು ಕೂತ್ಕೊಂಡು ಕೆಲವೊಂದು ಸಲ ನಾನು ತುಂಬ ಆಲೋಚನೆಯಲ್ಲಿ ಬಿದ್ದು ಹೋಗ್ತೀನಿ. ಯಾಕಪ್ಪ ಈ ರೀತಿ ಈಗ ಆಗ್ತಾಯಿದೆ? ನಾವೇನಾದರೂ ಹಣ ಆದರೂ ಕೇಳ್ತಾ ಇದ್ದೀವ, ಕಾಣಿಕೆ ಆದರೂ ಆಸೆ ಪಡ್ತಾ ಇದ್ದೀವ, ಮತ್ತೊಂದು ಏನಾದರೂ ಆಸೆ ಪಡ್ತಾ ಇದ್ದೀವಿ. ಮೊದಲೇ ಹಣ ಅಂದರೆ ನಮಗೆ ತುಂಬ ದೂರ ಇರ್ತೀವಿ. ಅದರಿಂದ ನಾವು ಹಣ, ಕಾಣಿಕೆ ಇದ್ಯಾವುದು ನಾವು ಮೊದಲೇ ಬಯಸಂಗಿಲ್ಲ. ನಾವು ಅದರಿಂದ ತುಂಬ ದೂರ ಇರ್ತೀವಿ ನಾವು. ಆದರೂ ಕೂಡ ಪ್ರಜೆಗಳು ಆತ್ಮೀಯ ಪ್ರಯಾಣದಲ್ಲಿ ಸಾಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸಜೀವಿಗಳಿಗಿರುವಂಥ 2 ಲಕ್ಷಣಪ್ಪ ಅಂತಂದರೆ ಅವು ಚಲಿಸ್ತವೆಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ನಾವು ನೋಡ್ತೇವೆ ಅವು ಚಲಿಸುವಂಥ ಸ್ವಭಾವ ಯಾವುದಪ್ಪ ಅಂದರೆ, ಅವು ಎಲ್ಲಿ ಚಲಿಸಿ ಹೋಗ್ತವಪ್ಪ ಅಂತಂದರೆ ಅವು ಹಟ್ಟಿಯೊಳಗೆ ಬರ್ತವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎಲ್ಲಿ ಬರ್ತಾವ್ರಿ ಕುರಿಗಳು? ಎಲ್ಲಿ ಬರ್ತಾವಂತ? ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಆ ಕುರಿಗಳು ನನ್ನ ಮೂಲಕವಾಗಿ ಆ ಬಾಗಿಲಿನ ಒಳಗಡೆ ಬಂದರೆ ಅವು ಸುರಕ್ಷಿತವಾಗಿರುವವು, ಅವು ಹೊಟ್ಟೆ ತುಂಬ ಮೇವನ್ನು ಕಂಡುಕೊಳ್ಳುವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ, ವಿಶ್ವಾಸಗಳಾಗಿದ್ದೇವೆ. ಆದರೆ ಸಭೆ ಕುರಿತು, ದೇವರ ಒಂದು ಚಲನೆ ಕುರಿತು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರವಾಗಿ, ನಮ್ಮ ಪೂರ್ವಿಕರು ದೇವರ ಸೇವಕರನ್ನು ಸಂಧಿಸೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಸುಮಾರು 3 ದಿನಗಳು 6 ದಿನಗಳು ನಡೆದುಕೊಂಡು ಪ್ರಯಾಣವಾಗಿ ಹೋಗ್ತಾ ಇದ್ರು ಅಂತೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ನೀವು ಮೊದಲೇ ಸಾಮೇಲ್ ಪುಸ್ತಕ ನೋಡಿದ್ರಪ್ಪ ಅಂತಂದರೆ, ಶಿಲೋವಿನಲ್ಲಿರುವಂಥ ದೇವ್ರ ಮಂದಿರಕ್ಕೆ ಹೋಗ್ಬೇಕಪ್ಪ ಅಂತಂದರೆ 3 ದಿವಸ ಕಾಲ್ನಡಿಗೆಯಿಂದ ಹೋಗಬೇಕಾಗಿತ್ತು ಅಂತೇಳಿ. ಹಲ್ಲೆಲೂಯಾ. ನಮ್ಮ ಮೂಲ ಪಿತೃಗಳಂತ ಇಸ್ರಾಯೇಲರೆಲ್ಲರೂ ಕೂಡ ಶಿಲೋವಿನಲ್ಲಿರುವಂಥ ದೇವ್ರ ಮಂದಿರಕ್ಕೆ ಹೋಗ್ಬೇಕಂದ್ರೆ ಭಾಳ ಪ್ರಯಾಸ ಪಟ್ಟು ಹೋಗ್ತಾ ಇದ್ರು. ನಾವು ಅಬ್ರಾಹ್ಮನ ಜೀವಿತ ನೋಡಿದಾದ್ರೆ, ಆರಾಧನೆ ಮಾಡಬೇಕಪ್ಪ ಅಂತಂದರೆ ದೇವರು ತೋರಿಸಿರುವಂಥ ಸ್ಥಳಕ್ಕೆ, ದೇವರು ತೋರಿಸುವಂಥ ಬೆಟ್ಟಕ್ಕೆ ಅಲ್ಲಿ ಹೋಗಿ ಬಲಿ ಅರ್ಪಿಸಬೇಕಪ್ಪ ಅಂತಂದರೆ ಅಬ್ರಾಹ್ಮನು ಕೂಡ ನಾವು ನೋಡ್ತೇವೆ ದೇವರು ತೋರಿಸಿರುವಂಥ ಸ್ಥಳಕ್ಕೆ ಆತನು ನಡೆದುಕೊಂಡು ಪ್ರಯಾಣ ಮಾಡಿ ಹೋದರೆ ಎಂಬುದಾಗಿ ನೋಡ್ತೇವೆ. ಆದರೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಮಗೆ, ದೇವ್ರ ಮಕ್ಕಳಾಗಿರುವಂಥ ನಮಗೆ ದೇವರು ನಮಗೆ ಎಷ್ಟೊಂದು ಸವಲತ್ತು ಕೊಟ್ಟಿದ್ದಾನಪ್ಪ ಅಂತಂದರೆ, ದೇವರು ಎಷ್ಟೊಂದು ನಮಗೆ ಸಮೃದ್ಧಿ ಕೊಟ್ಟಿದ್ದಾನಪ್ಪ ಅಂತಂದರೆ, ಇವತ್ತು ಚರ್ಚ್ ಪಕ್ಕದಲ್ಲಿ ಇದ್ದರೂ ಕೂಡ, ಸಭೆ ಎದುರುಗಡೆ ಇದ್ದರೂ ಕೂಡ, ಯಾಕೆ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಇವತ್ತು ದೇವರ ಸನ್ನಿಧಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ, ದೇವರ ಸೇವಕನ ಜೊತೆ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿಲ್ಲಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲ ಒಂದು ಕಡೆ ನಾವು ಚಲನೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ಸಜೀವಿಗಳಿಗಿರುವಂಥ 2ನೇ ಲಕ್ಷಣ ಏನಪ್ಪ ಅಂತಂದರೆ ಅವು ಚಲಿಸ್ತವೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅವು ಒಳಗಡೆ ಯಾಕೆ ಬರ್ತಾವಪ್ಪ ಅಂತಂದರೆ ಆಹಾರವನ್ನು, ಸಮೃದ್ಧಿಯಾದಂಥ ಆಹಾರವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಒಳಗಡೆ ಬರ್ತವೆ. ಮತ್ತು ಹೊರಗಡೆ ಯಾಕೆ ಹೋಗ್ತಾವಪ್ಪ ಅಂತಂದರೆ, ಇಲ್ಲಿ ಸಮೃದ್ಧಿಯಾದಂಥ ಆಹಾರವನ್ನು ತಿಂದು ಹೊರಗಡೆ ಯಾಕೆ ಹೋಗ್ತಾವಪ್ಪ ಅಂತಂದರೆ ಅದು ಯಾವುದಕ್ಕೆ ಸೂಚನೆ ಆಗಿದೆಪ್ಪ ಅಂತಂದರೆ, ಒಬ್ಬ ವಿಶ್ವಾಸ ಸಮೃದ್ಧಿಯಾದಂಥ ಆಹಾರವನ್ನು, ಇಲ್ಲಿ ದೇವರ ವಾಕ್ಯ ಎಂಬ ಆತ್ಮಿಕವಾದಂಥ ಆಹಾರವನ್ನು ತಿಂದು ಆತನನ್ನು ಜೀರ್ಣ ಮಾಡಿಕೊಂಡು ದೇವರ ಶುಭವಾರ್ತವನ್ನು ಸಾರೋದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಆತನ ಲೋಕದಲ್ಲಿ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸಭೆಗಳಿಗೆ ಬರ್ತಾ ಇದ್ದೇವೆ, ಚರ್ಚ್ಗಳಿಗೆ ಬರ್ತಾ ಇದ್ದೇವೆ, ಈ ಅನುಭವದಲ್ಲಿ ನಾವಿದ್ದೀವ? ದೇವರ ಸನ್ನಿಧಿಗೆ ಬರ್ತೇವೆ. ಇವತ್ತು ಮಂಗಳವಾರ ನಿಮಗೆ ಫುಡ್ ಸಿಗ್ತದೆ, ಇವತ್ತು ಶುಕ್ರವಾರ ನಿಮಗೆ ಆತ್ಮೀಯ ಆಹಾರ ಸಿಗ್ತದೆ, ಇವತ್ತು ಶನಿವಾರ ದಿವಸ ಕಡೆ ನಿಮಗೆ ಸ್ತ್ರೀಯರಿಗೆ ಅನೇಕ ಆತ್ಮೀಯ ಆಹಾರ ದೇವರು ಕೊಡ್ತಾ ಇದ್ದೇನೆ. ನಾನು ಕಳೆದ ವಾರ ಸಿಸ್ಟರ್ ಮೀಟಿಂಗ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಾನು ವಾಕ್ಯ ಕೇಳ್ತಾ ಇದ್ದೆ. ಸಹೋದರಿ ಮಗಳು ಹೇಳ್ತಾ ಇದ್ದಳು, ಸ್ತ್ರೀಯರಾದಂಥ ನಮ್ಮಲ್ಲಿ ಎಂಥ ತೀರ್ಮಾನ ಇರಬೇಕೆಂಬುದಾಗಿ ಓರ್ಫಳ ಕುರಿತು ನಾವು ನೋಡ್ತಾ ಇದ್ದೇವೆ. ರೂತಳ ಕುರಿತು ಆಕೆ ಪ್ರಸಂಗ ಮಾಡ್ತಾ ಇದ್ದಳು. ಆ ಸಂದೇಶವನ್ನು ಕೇಳುವಂಥ ಸಂದರ್ಭದಲ್ಲಿ, ಆ ಆತ್ಮೀಯ ಸಂದೇಶವನ್ನು ಕೇಳುವಂಥ ಸಂದರ್ಭದಲ್ಲಿ ನನ್ನ ಮೈ ಮೇಲಿರುವಂಥ ಕೂದಲು ಅವು ನೆಟ್ಟಗೆ ನಿಲ್ತಾ ಇದ್ದು. ಕಾರಣ ಏನಪ್ಪ ಅಂತಂದರೆ, ಸ್ತ್ರೀಯರ ಕೂಡಿಕೆಯಲ್ಲೂ ಕೂಡ ದೇವರು ಬಲವಾಗಿ ಆತನು ಸಿಸ್ಟರ್ ಜೊತೆ ಮಾತಾಡ್ತಾ ಇದ್ದಾನೆ. ಇವತ್ತು ನಿನ್ನೆ ಕೂಡ ನಾವು ಸಿಸ್ಟರ್ ಮೀಟಿಂಗ್ ನೋಡಿದ್ದೇವೆ, ಪರಿಶುದ್ಧತೆ ಬಗ್ಗೆ, ಪವಿತ್ರತೆ ಬಗ್ಗೆ ದೇವರು ನಮ್ಮ ಜೊತೆ ಮಾತಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ.
ಈ ರೀತಿಗೆ ದೇವರು ನಮಗೆ ಅನೇಕ ರೀತಿಯಿಂದ ನಮಗೆ ಆತ್ಮೀಕವಾದಂಥ ಆಹಾರ ಕೊಡ್ತಾ ಇದ್ದೇನೆ. ಮಂಗಳವಾರ ಕೊಡ್ತಾ ಇದ್ದೇನೆ, ಶುಕ್ರವಾರ ಕೊಡ್ತಾ ಇದ್ದೇನೆ, ಶನಿವಾರ ಕೊಡ್ತಾ ಇದ್ದೇನೆ, ಸಂಡೇ ಕೊಡ್ತಾ ಇದ್ದೇನೆ. ವಿಪರೀತವಾದಂಥ ಆಹಾರವನ್ನು ನಾವು ತಿಂತಾ ಇದ್ದೇವೆ. ದೇವರ ವಾಕ್ಯ ಎಂಬ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ನಾವು ಕುಡಿತಾ ಇದ್ದೇವೆ. ದೇವರು ಕೊಟ್ಟಿರುವಂಥ ಪೌಷ್ಟಿಕವಾದಂಥ ಆಹಾರವನ್ನು ನಾವೆಲ್ಲ ತಿಂದು ಏನು ಮಾಡ್ತಾ ಇದ್ದೀವಿ? ಹೊರಗಡೆ ಹೋಗಿ ಸ್ವಾರ್ಥನ ಹೇಳ್ತಾ ಇದ್ದೀವ? ಹೊರಗಡೆ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ, ನಾವು ಆತನ ಮರಣದ ಬಗ್ಗೆ, ಭೂಸ್ಥಾಪನದ ಬಗ್ಗೆ, ಆತನ ತಿರುಗಿ ಬರುವಿಕೆ ಬಗ್ಗೆ, ಆತನ ರಕ್ಷಣೆ ಬಗ್ಗೆ, ಆತನ ಪ್ರೀತಿ ಬಗ್ಗೆ ಒಬ್ರಿಗಾದರೂ ಸಾರಿ ಹೇಳ್ತಾ ಇದ್ದೀವ? ಸಜೀವಿಗಳಿಗಿರುವಂಥ ಎರಡನೇ ಲಕ್ಷಣ ಏನಪ್ಪ ಅಂತಂದ್ರೆ ಅವು ಚಲಿಸುತ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ತಮ್ಮ, ಪ್ರೀತಿಯ ತಂಗಿ, ನಿನ್ನ ಜೀವಿತದಲ್ಲಿ ಇಂಥ ಅನುಭವ ನಿನ್ನಲ್ಲಿದೆಯಾ? ಚಲಿಸುವಂಥ ಅನುಭವ ನಿನ್ನಲ್ಲಿದೆಯಾ? ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡುವಂಥ ಅನುಭವ ನಿನ್ನಲ್ಲಿದೆಯಾ? ನಾವು ನೋಡ್ತೇವೆ ಕೋರ ಕುಮಾರ ಅನುಭವ ನೋಡೋದಾದ್ರೆ ಅವ್ರು ಹೇಳ್ತಾರೆ, ತಮ್ಮ ತಂದೆ, ತಮ್ಮ ಕುಟುಂಬದ ಮೂಲ ಪಿತೃಗಳು ಯಾವ ರೀತಿಗೆ ದೇವರು ಬಂದಂಥ ಉಗ್ರ ಕೋಪದಲ್ಲಿ ಭೂಮಿಯ ಬಾಯಿ ತೆರೆದವರು ನುಂಗಿದಂಥ ಸಂದರ್ಭದಲ್ಲಿ ಅದನ್ನು ಹೃದಯದಲ್ಲಿ ಕಣ್ಣಾರೆ ಕಂಡಂಥ ಆತನ ಸಂತತಿ ಕೋರ ಕುಮಾರರು, ಅವ್ರ ಮಕ್ಕಳು ಯಾವ ರೀತಿಗೆ ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಬಾಯಾರದ ಜಿಂಕೆ ನೀರಿನ ತೊರೆಗಳನ್ನು ಬಯಸಿ ಹೇಗೆ ಓಡಿ ಹೋಗ್ತದೋ ಆ ರೀತಿಗೆ ದೇವರ ಸನ್ನಿಧಿಗೆ ನನ್ನ ತನು, ಮನ, ಧನ ಎಲ್ಲವೂ ಹಾರೈಸ್ತದೆ. ನನ್ನ ಚೈತನ್ಯ ಸ್ವರೂಪನಾದ ದೇವರ ಸನ್ನಿಧಿಗೆ ನಾನು ಯಾವಾಗ ಹೋಗಿ ಆ ಸನ್ನಿಧಿಯಲ್ಲಿ ಸೇರ್ತೀನಿ ಎಂಬುದಾಗಿ ನನ್ನ ಆತ್ಮ ಹಾತೊರಿತಿದೆ ಎಂಬುದಾಗಿ ಕೋರಾ ಕುಮಾರರು ಕೀರ್ತನೆ ಪುಸ್ತಕದಲ್ಲಿ ದೇವರ ಸನ್ನಿಧಿ ಬಗ್ಗೆ ಅವರು ಬರೀತಾರೆ. ಆದರೆ ದೇವರು ನಿನಗೆಲ್ಲ ಸವಲತ್ತುಗಳನ್ನು ಕೊಟ್ಟರು ಕೂಡ, ಸಮೃದ್ಧಿಯಾದಂಥ ಜೀವಿತ, ಸಮೃದ್ಧಿಯಾದಂಥ ರಕ್ಷಣೆ, ಸಮೃದ್ಧಿಯಾದಂಥ ಸಂರಕ್ಷಣೆಯನ್ನು ಕೊಟ್ಟರು ಕೂಡ ನಿನ್ನ ಜೀವಿತದಲ್ಲಿ ಚಲನೆ ಅಂತಕ್ಕಂಥದ್ದು ಇಲ್ಲಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಚಲನೆ ಇಲ್ಲಪ್ಪ ಅಂತಂದರೆ, ತಮ್ಮ ತಂಗಿ ಒಂದ್ಸಲ ನಾನು ನೀನು ಆಲೋಚನೆ ಮಾಡಬೇಕಾದಂಥ ವಿಷಯ ಅಂತೇಳಿ. ಯಾಕಂದರೆ ದೇವ್ರು ಹೇಳ್ತಾನ, ಸಜೀವಿಗಳಿಗಿರುವಂಥ ಎರಡನೇ ಲಕ್ಷಣ ಏನಪ್ಪ ಅಂದರೆ ಅವು ಅಮೆರಿಕ ದೇಶದಲ್ಲಿರುವಂಥ ಒಬ್ಬ ದೊರೆ, ಆತನ ಹೆಸರು ವೈಟ್ ಹೌಸ್ ಎಂಬುದಾಗಿ. ಅಮೆರಿಕ ದೇಶದಲ್ಲಿರುವಂಥ ಒಬ್ಬ ದೊರೆ, ಆ ದೊರೆ ಹೆಸರು, ಆ ಸಾಹುಕಾರನ ಹೆಸರು ವೈಟ್ ಹೌಸ್ ಎಂಬುದಾಗಿ. ತುಂಬ ಯವನಸ್ಥನಾಗಿರ್ತಾನೆ. ದೇವರಿಗೋಸ್ಕರವಾಗಿ ನಾನು ಚಲಿಸಬೇಕು, ದೇವರಿಗೋಸ್ಕರವಾಗಿ ನಾನು ಮೂವ್ ಆಗಬೇಕು, ದೇವರಿಗೋಸ್ಕರವಾಗಿ ನಾನು ಚಲಿಸಬೇಕು ಅಂತೇಳಿ ಆತನಲ್ಲಿ ಒಂದೇ ಒಂದು ತಪನೆ ಇರ್ತದೆ. ಯವನಸ್ಥನಾಗಿರ್ತಾನೆ. ಸಡನ್ ಆಗಿ ದೇವರ ಆತನ ಜೊತೆ ಮಾತಾಡ್ತಾನೆ. ಅಮೆರಿಕ ದೇಶ ಬಿಟ್ಟು, ಪಾಶ್ಚಾತ್ಯ ದೇಶ ಬಿಟ್ಟು ಇನ್ನು ಭಾರತ ದೇಶಕ್ಕೆ ಸುವಾರ್ತೆಗೋಸ್ಕರವಾಗಿ ಹೋಗಬೇಕು. ಅಲ್ಲಿ ನನ್ನನ್ನು ತಿಳಿಯದಂಥ, ನನ್ನನ್ನು ಅರಿಯದಂಥ ಅನೇಕ ಜನರು ಆ ದೇಶದಲ್ಲಿದ್ದಾರೆ. ಅವರಿಗೆ ರಕ್ಷಿಸಬೇಕು, ಅವ್ರನ್ನ ಕಾಪಾಡಬೇಕು. ಅವರಿಗೆ ಬರೀ ಜೀವ ಮಾತ್ರ ಇದೆ, ಅವರಿಗೆ ಸಮೃದ್ಧಿಯಾದಂಥ ಜೀವಿತ ಕೊಡಬೇಕು ಎಂಬುದಾಗಿ ಆ ಒಂದು ದಾಸನ ಜೊತೆ, ಆ ದೊರೆ ಜೊತೆ ದೇವ್ರು ಮಾತಾಡೋಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಆತನು ತೀರ್ಮಾನ ಮಾಡ್ತಾನೆ. ಆತನು ಗಂಟೆ ಮೂಟೆ ಕಟ್ಕೊಂಡು ಭಾರತ ದೇಶಕ್ಕೆ ನಾನು ಸುವಾರ್ತೆಗೆ ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತಾನೆ. ಅದಾಗಲೇ ಆತನು ತುಂಬ ಯವನಸ್ಥನಾಗಿರ್ತಾನೆ. ಆತನಿಗೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ದೇವರು ಮಾತಾಡಿದ್ದಾನೆ. ತೀರ್ಮಾನದಲ್ಲಿ ಕಾಂಪ್ರಮೈಸಮ್ ಇಲ್ಲ. ದೇವರು ಹೇಳಿದ್ದಾನೆಂದರೆ ಹೋಗ್ಬೇಕಂದ್ರೆ ಹೋಗಬೇಕು, ಅದು ಆತನ ನಿರ್ಧಾರ. ಕೊನೆಗೆ ತನ್ನ ಒಂದು ಮದುವೆ ಮಾಡಿಕೊಳ್ಳಲು ಎಂಗೇಜ್ಮೆಂಟ್ ಅಂತ ಹುಡುಗಿ ಜೊತೆ ಆತನ ಮಾತಾಡ್ತಾನೆ. ನೋಡಮ್ಮ, ದೇವ್ರು ನನಗೆ ಮಾತಾಡ್ತಾ ಇದ್ದಾನೆ, ನಾನು ಅಮೆರಿಕ ದೇಶ ಬಿಟ್ಟು ಭಾರತ ದೇಶಕ್ಕೆ ನಾನು ಸುವಾರ್ತೆಗಾಗಿ ಹೋಗಬೇಕಾಗಿದೆ, ನೀನು ಬರ್ತೀಯ ಎಂಬುದಾಗಿ ಆಕೆಯನ್ನು ಕೇಳ್ತಾನೆ. ಕೇಳಿದ ಸಂದರ್ಭದಲ್ಲಿ ಆ ಯವನಸ್ಥ ಹುಡುಗಿ ಹೇಳ್ತಾಳೆ, ಇಂಡಿಯಾ, ಭಾರತ, ನಮ್ಮ ಈ ಪಾಶ್ಚಿಮಾತ್ಯ ಈ ಅಮೆರಿಕ ದೇಶ ಇಂಥ ಸಮೃದ್ಧಿಯಾದಂಥ ಹಚ್ಚು ಹಸಿರಿರುವಂಥ ಎಲ್ಲ ಸವಲತ್ತುಗಳಿಂದ ಕೂಡಿರುವಂಥ ಈ ನಮ್ಮ ಸಮೃದ್ಧಿಯಾದಂಥ ದೇಶ ಬಿಟ್ಟು ಆ ಭಾರತ ಅಂತಕ್ಕಂಥ ಬಡ ದೇಶಕ್ಕೆ, ಆ ಬರಗಾಲಿನ ದೇಶಕ್ಕೆ, ಆ ಮರುಭೂಮಿಗೆ ನಾನು ಬರಬೇಕಾ? ನೋ, ಸಾರಿ, ನನಗೆ ಬರೋಕ್ಕಾಗಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ಇಂಥ ಸಮೃದ್ಧಿ ದೇಶ ಬಿಟ್ಟು, ಆಶೀರ್ವಾದಕರವಂಥ ದೇಶ ಬಿಟ್ಟು ನಾನು ಆ ಎಡಾರಿಯಲ್ಲಿ, ಮರುಭೂಮಿಯಲ್ಲಿ, ಆ ಬಿಸಿಲಿನಲ್ಲಿ ಭಾರತ ದೇಶಕ್ಕೆ ನಾನು ಬರಲಿಕ್ಕೆ ನಾನು ತಯಾರಾಗಿಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ತಕ್ಷಣ ಆತನು ಹೇಳ್ತಾನೆ, ಸಾರಿ, ನಾನು ಕೂಡ ದೇವ್ರ ಮಾತು ಬೇರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಮದುವೆ ಒಪ್ಪಂದ ಮುರಿದು ಹೋಗ್ತದೆ, ಮದುವೆ ಬಿದ್ದು ಹೋಗ್ತದೆ. ಆತನೊಬ್ಬಾತನೇ ತನ್ನ ಗಂಟು ಮೂಟೆ ಕಟ್ಕೊಂಡು ಆತನು ಭಾರತ ದೇಶದ ಆಂಧ್ರ ಪ್ರದೇಶಕ್ಕೆ ಬರ್ತಾನೆ. ಆತನು ಬಂದು ಅನೇಕ ಸ್ಥಳಗಳಲ್ಲಿ ಆತನು ಸುವಾರ್ತೆಯನ್ನು ಸಾರ್ತಾನೆ. ಅನೇಕ ಕಡೆ ಆತನು ಸೇವೆಯನ್ನು ಮಾಡ್ತಾನೆ. ಅಮೆರಿಕ ದೇಶದಲ್ಲಿ ಆತನು ದೊರೆಯಾಗಿರ್ತಾನೆ, ಸಾಹುಕಾರನಾಗಿರ್ತಾನೆ. ಈ ದೇಶದಲ್ಲಿ ಬಂದು ಸುವಾರ್ತೆಗೋಸ್ಕರವಾಗಿ ತನ್ನ ಸರ್ವಸ್ವವನ್ನು ಆತನು ಕಳೆದುಕೊಳ್ತಾನೆ.
ತನ್ನ ಯೌವನ ಜೀವಿತವನ್ನು ಆತನ ದೇವರಿಗೆ ಸಮರ್ಪಣೆ ಮಾಡ್ತಾನೆ. ನಾವು ನೋಡ್ತೇವೆ ಆತನ ಜೀವಿತ ಕಾಲವೆಲ್ಲ ಕೂಡ ಆಂಧ್ರ ಪ್ರದೇಶದಲ್ಲಿ ಆತನ ಸೇವೆ ಮಾಡಿ ಕೊನೆಗೆ ನಮ್ಮ ಭಾರತ ದೇಶದಲ್ಲಿ ಆತನ ತನ್ನ ಪ್ರಾಣವನ್ನು ಬಿಡ್ತಾನೆ. ಇದುವರೆಗೂ ಕೂಡ ಆತನ ಸಮಾಧಿ ನಮ್ಮ ಒಂದು ದೇಶದಲ್ಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೀರ್ತನೆ 32ನೇ 8 ನಿಮಿಷದಲ್ಲಿ ನಾನು ನಿನಗೆ ನಡೆಯಬೇಕಂತ ಮಾರ್ಗವನ್ನು ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ನಾವು ನೋಡ್ತೇವೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ 365 ದಿವಸ ಆತನು ಬದುಕಿದ ಕಾಲವೆಲ್ಲ ದೇವರೊಂದಿಗೆ ಅನ್ಯೋನ್ಯವಾಗಿ ಆತನು ನಡೆದನೆ ಎಂಬುದಾಗಿ ನೋಡ್ತೇವೆ. ಸಮೃದ್ಧಿಯಾದಂಥ ಜೀವ ಯಾರಲ್ಲಿ ಇರ್ತದೋ, ಸಮೃದ್ಧಿಯಾದಂಥ ಜೀವ ಯಾರು ಹೊಂದಿಕೊಂಡಿರ್ತಾರೋ, ಯಾರಲ್ಲಿ ಜೀವ ಇದೋ ಸಜೀವಿಗಳಾಗಿರ್ತಾರೋ ಅವ್ರ ಬಳಿ ಚಲನೆ ಅಂತಕ್ಕಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ತಮ್ಮ ತಂಗಿ, ದೇವರು ಕೊಡುವಂಥ ಈ 3 ಗುರುತುಗಳಲ್ಲಿ, ಸಜೀವಿಗಳಿಗಿರುವಂಥ ಈ 3 ಗುರುತುಗಳಲ್ಲಿ ನಿನ್ನಲ್ಲಿ ಈ ಗುರುತು ಇದೆಯಾ ಅಂತಕ್ಕಂಥದ್ದೇ ನಾವು ಬಹಳ ಪ್ರಾಮುಖ್ಯವಾಗಿ ಪ್ರಶ್ನೆ ಮಾಡ್ಕೊಳ್ಬೇಕು. ನಿನ್ನಲ್ಲಿ ಚಲನೆ ಅಂತಕ್ಕಂಥದ್ದು ಇದೆಯಾ? ದೇವರಿಗೋಸ್ಕರವಾಗಿ, ದೇವರ ಸನ್ನಿಧಿಗೋಸ್ಕರವಾಗಿ ಒಂದು ತಪನ ಅಂತಕ್ಕಂಥದ್ದು ನಿನ್ನಲ್ಲಿದೆಯಾ? ದೇವರನ್ನು ಆರಾಧನೆಗೋಸ್ಕರವಾಗಿ, ದೇವರ ಸನ್ನಿಧಿಗೋಸ್ಕರವಾಗಿ ನೀನು ಹೊರಗಡೆ ಹೋಗ್ತಾ ಇದೆಯಾ, ಒಳಗಡೆ ಬರ್ತಾ ಇದೆಯಾ? ಒಳಗಡೆ ಏನು ಬರ್ತಾ ಇದೆ, ಆದರೆ ಹೊರಗಡೆ ಹೋಗಿ ನೀನು ಏನು ಮಾಡ್ತಾ ಇದೆಯಾ? ಇದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ. ಸಜೀವಿಗಳಿಗಿರುವಂಥ 2ನೇ ಲಕ್ಷಣ ಏನ್ರಿ? ಚಲಿಸ್ತವೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. 3ನೇದಾಗಿ ಸಜೀವಿಗಳಿರುವಂಥ ಲಕ್ಷಣ ನೋಡಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಕೀರ್ತನೆ ಪುಸ್ತಕ 92ನೇ ಅಧ್ಯಾಯ 12ನೇ ವಚನ, ಬೇಗನೆ ಫಾಸ್ಟಾಗಿ ನನಗೆ ಸಹಾಯ ಮಾಡಿರಿ. 3ನೇದಾಗಿ ಸಜೀವಿಗಳಿಗಿರುವಂಥ ಲಕ್ಷಣ, ಕೀರ್ತನೆ ಪುಸ್ತಕ 92ನೇ ಅಧ್ಯಾಯ 12ನೇ ವಚನ. ಯಾರಾದರೂ ಒಬ್ಬರು ಓದ್ರಿ ಗಟ್ಟಿಯಾಗಿ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಏನಮ್ಮ? ಇನ್ನೊಂದ್ಸಲ ಓದು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 3ನೇದಾಗಿ ಸಜೀವಿಗಳಿಗಿರುವಂಥ ಲಕ್ಷಣ ಏನಪ್ಪ ಅಂತಂದ್ರೆ ಅವು ವೃದ್ಧಿ ಆಗ್ತವೆ, ಅವು ಬೆಳೀತವೆ, ಅವು ಅಭಿವೃದ್ಧಿ ಹೊಂದ್ತವೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವುದರಲ್ಲಿ ಜೀವ ಅಂತಕ್ಕಂಥದ್ದಿದೆಯೋ, ಯಾವುದರಲ್ಲಿ ಸಮೃದ್ಧಿ ಜೀವ ಇದೆಯೋ ಅವೆಲ್ಲ ಏನಾಗ್ತಾವಂತ್ರಿ? ಅವು ಏನಾಗ್ತಾವ್ರಿ? ಬೆಳೀತವೆ, ಅಭಿವೃದ್ಧಿ ಹೊಂದ್ತವೆ, ಅವು ಹೆಚ್ಚಾಗ್ತವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಉದಾಹರಣೆಗೆ ನೀವು ಒಂದು ಪ್ರಶ್ನೆ ಕೇಳ್ತೀನಿ. ಈ ಮೈಕ್ ನನ್ನ ಕೈಯಾಗಿಂದ ಎಷ್ಟು ದಿನದಿಂದ ನೋಡ್ಲತ್ತೀರಿ ನೀವು? ಈ ಮೈಕ್ ಎಷ್ಟು ದಿನದಲ್ಲಿ ನೋಡ್ಲತ್ತೀರಿ? ಎಷ್ಟು ವರ್ಷದಲ್ಲಿ ನೋಡ್ಲತ್ತೀರಿ ಈ ಮೈಕು? ಬ್ಯಾಡ್ರಿ. ಈ ಟೇಬಲ್ ಎಷ್ಟು ವರ್ಷದಿಂದ ನೋಡ್ಲತ್ತೀರಿ? ಟೇಬಲ್, ನಾನು ಬೈಬಲ್ ಇಟ್ಟು ಪ್ರಸಂಗ ಮಾಡುವಂಥ ಈ ಟೇಬಲ್ ಎಷ್ಟು ವರ್ಷದಿಂದ ನೋಡ್ಲತ್ತೀರಿ? 8 ವರ್ಷದಿಂದ. ಅಂದರೆ ಕನಿಷ್ಠ 10 ವರ್ಷ ಆಯ್ತು ಈ ಟೇಬಲ್ ಮಾಡಿಸಿ. ನೀವು 8 ವರ್ಷದ ಹಿಂದೆ ಬಂದಿರಂದರೆ 8 ವರ್ಷಗಳಿಂದ ಏನು ಮಾಡ್ಲತ್ತೀರಿ? 8 ವರ್ಷದಿಂದ ಏನು ಮಾಡ್ಲತ್ತೀರಿ? ಈ ಟೇಬಲ್ ನೋಡ್ಲತ್ತೀರಿ. ಈ ಮೈಕನ್ನು ಕೂಡ 5-6 ವರ್ಷಗಳಿಂದ ಮೈಕ್ ನೋಡ್ಲತ್ತೀರಿ. ಒಂದು ಹೇಳ್ರಿ, ಈ ಟೇಬಲ್ ಏನಾದರೂ 1 ಇಂಚ್ ಬೆಳೆದದ, ಈ ಮೈಕ್ ಏನಾದರೂ ಬೆಳೆದದ್ರಿ? ಇದು ಎಷ್ಟು ಕಂಪ್ನಿದ ಮಾಡ್ಯಾನ, ಎಷ್ಟು ಇಂಚ್ ಇರ್ಬೇಕು ಅಷ್ಟೇ ಇಂಚ್ ಅದ. ಈ ಕಾರ್ಪೆಂಟ್ರ್ ಎಷ್ಟು ಫೀಟ್ ಮಾಡ್ಬೇಕು ಇದನ್ನು ಕೂಡ ಅಷ್ಟೇ ಅದ. ಕಾರಣ ಏನ್ರಿ? ರೀಸನ್ ಏನು? ಇದರಲ್ಲಿ ಏನಿಲ್ಲ, ಜೀವ ಇಲ್ಲ. ಅದಕ್ಕೆ ನಿರ್ಜೀವವಾದಂಥ ವಸ್ತುಗಳು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ನನ್ನ ಮಾತು ಒಪ್ತೀರಾ? ಕರೆಕ್ಟ್ ಅದನ? ಜೀವ ಇಲ್ಲದಂಥ ವಸ್ತುಗಳು, ನಿರ್ಜೀವವಾದಂಥ ವಸ್ತುಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಏನದ? ಜೀವ ಅದ. ಯೇಸು ಸ್ವಾಮಿ ಬಂದ ಮೇಲೆ ಇನ್ನೊಂದು ಏನು ಬಂದದ? ನಮ್ಗೆ ಸಮೃದ್ಧಿ ಜೀವ ಬಂದದ. ರಕ್ಷಣೆ ಹೊಂದಿದ್ದೀವಿ, ಬ್ಯಾಪ್ಟಿಸಮ್ ತೊಗೊಂಡಿವಿ, ಚರ್ಚ್ಗೆ ಹೋಗ್ತೀವಿ, ಪ್ರಸಂಗ ಕೇಳ್ತೀವಿ, ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮಲ್ಲಿ ಏನು ಬಂದದ ಈಗ? ಸಮೃದ್ಧಿಯಾದಂಥ ಜೀವಿತ ನಮ್ಮಲ್ಲಿ ಬಂದದ. ಆದರೆ ನಾವು ಬೆಳೀತಾ ಇದ್ದೀವ ಎಲ್ಲಿ ಮಟ್ಟಕ್ಕೆ ಬೆಳೆದೀವಿ? ಒಂದು ವೇಳೆ ಟೇಲರ್ ಹತ್ರ ಒಂದು ಅಳತಿ ತೊಗೊಂಬದಿರ್ತದಲ್ರಿ, ಏನಂತಾರೆ ಅದು ತಂದು ಒಂದು ವೇಳೆ ಮಾಡೋಣ. ಬೆಳೆದಿದ್ದೇವ? ಅಭಿವೃದ್ಧಿ ಆಗಿದ್ದೇವ? ಯವನಸ್ಥರೇ, ನೀವು ಕನಿಷ್ಠ 8 ವರ್ಷಗಳಿಂದ ಚರ್ಚಲ್ಲಿ ಕೂತ್ಕೊಂಡು ಪ್ರಸಂಗ ಕೇಳ್ತಾ ಇದ್ರಿ. ಎಷ್ಟು ಜನ ದೇವರಿಗಾಗಿ ನಿಮ್ಮ ತೀರ್ಮಾನ ತೆಗೆದುಕೊಂಡು ಸಂಡೇ ಸ್ಕೂಲ್ ಟೀಚರ್ ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿರಿ, ಅದರ ತೀರ್ಮಾನ ತೆಗೆದುಕೊಂಡು ಸಂಡೇ ಸ್ಕೂಲ್ ಸೇವೆ ಮಾಡ್ತಾ ಇದ್ದೀರಾ? ಬೆಳೆದಿರಾ? 8 ವರ್ಷ ಆಯಿತು, 10 ವರ್ಷ ಆಯ್ತು ಚರ್ಚಲ್ಲಿ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ಸಮೃದ್ಧಿ ಆಹಾರ ಸಿಗ್ತಾ ಇದೆ ನಿಮ್ಮಲ್ಲಿ. ಆದ್ರೆ ಬೆಳೆದು ಬೆಳೆದಿರಾ? ಎದರಲ್ಲಿ ಬೆಳೆದಿರಪ್ಪ? ಮಿನಿಸ್ಟ್ರಿಯಲ್ಲಿ, ಸೇವೆಯಲ್ಲಿ, ದೇವರ ಸನ್ನಿಧಿಲಿ, ಸೇವೆಯಲ್ಲಿ ಯಾವ ಮಟ್ಟಿಗೆ ಬೆಳೆದಿರಿ? ಏನು ಬೆಳೆದಿರಿ? ನಾನು ಸುಧಾಕರ್ ಮದುವೆಯಲ್ಲಿ ಆ ಸೇವಕರ ಜೊತೆ ಕೂತಂಥ ಸಂದರ್ಭದಲ್ಲಿ
ನನಗೆ ಒಬ್ಬ ಸೇವಕರು ನನ್ನ ಕಿವಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ನನ್ನ ಜೊತೆ ಇನ್ನೂ ಇಬ್ಬರು ಕೂತ್ಕೊಂಡಿದ್ರು. ಒಬ್ಬ ಸೇವಕರು ಮದುವೆ ಕಾರ್ಯಕ್ರಮ ಮಾಡ್ತಾಯಿದ್ರು. ನನ್ನ ಪಕ್ಕದಲ್ಲಿ ಕೂತಂಥ ಸೇವಕರು ನನ್ನ ಕಿವಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ, ಪಾಸ್ಟ್ರೇ, ನಮ್ಮ ಸುಜಾತ ಮಗಳಿದ್ದಾಳಲ್ಲ, ಎಕ್ಸಲೆಂಟ್, ನಿಮ್ಮ ಚರ್ಚಲ್ಲಿ ತುಂಬ ಉಪಯೋಗ ಆಗುವಂಥ ಪಾತ್ರೆ ಆಗಿದ್ದಾಳೆ ಎಂಬುದಾಗಿ ಅವ್ರು ನನಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಾನು ಕೇಳಿದೆ, ಪಾಸ್ಟ್ರೇ ಯಾವ ರೀತಿ ಯೂಸ್ ಆಗ್ತಾಳೆ ಯಾಕೆ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಪಾಸ್ಟ್ರೇ ನೀವು ಯಾವುದೇ ಸೇವೆ ಅನ್ರಿ, ನೀವು ಹಾಡನ್ರಿ, ಸಂಡೇ ಸ್ಕೂಲ್ ಅನ್ರಿ, ಯಾವುದು ಕೇಳ್ರಿ, ನೀವು ದೇವ್ರ ಸನ್ನಿಧಿಲಿ ದೇವ್ರ ವಿಷಯದಲ್ಲಿ ಯಾವುದನ್ನಾದ್ರೂ ಕೇಳ್ರಿ, ನಮ್ಮ ಮಗಳು ನಂಬರ್ 1 ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವಜನರೇ, ಯವನಸ್ಥರೇ ಮತ್ತು ಹಿರಿಯರೇ, ನನಗಿಂತಲ ವಯಸ್ಸಾದಂಥವರೇ, ನನಗಿಂತ ಸಣ್ಣವರಿದ್ದವರೇ, ಇವತ್ತು ನಾವೆಲ್ಲ ಕೂಡ ಇವತ್ತು ಸ್ಥಾನಿಕವಾಗಿ ಸಭೆಯಲ್ಲಿ ನಾವು ನಮ್ಮ ಆತ್ಮೀಯ ಮಟ್ಟವನ್ನು ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋದಾದರೆ, ಜೀವ ಇರುವುದೆಲ್ಲವೂ ಕೂಡ ಏನಾಗ್ತಂದರೆ ಅದು ಬೆಳೀತದೆ, ಅದು ವೃದ್ಧಿ ಆಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತ್ಮೀಯ ವಿಷಯದಲ್ಲಿ, ಆತ್ಮಿಕತೆಯಲ್ಲಿ ನಮ್ಮ ಬೆಳವಣಿಗೆ ಎಷ್ಟಿದೆ ರೀ? ಬೆಳೀತಾ ಇದ್ದೇವಾ? ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನ ಮಾಡ್ತಿವನೋ ಅವನು ಧನ್ಯನು. ಮತ್ತು ಆತನ ಜೀವಿತ ಹೆಂಗಿರ್ತದೆ, ನೀರಿನ ಕಾಲುವೆಗಳ ಬೆಳೆಯಲ್ಲಿ ಬೆಳೆದಿರುವಂಥ ಮರದ ಹಾಗೆ ಇರ್ತದಂತ. ಹಲ್ಲೆಲೂಯಾ. ಎಲ್ಲಿರ್ತದಂತ ಆತನ ಜೀವಿತ ಹೆಂಗಿರ್ತದಂತ್ರಿ? ದೇವರು ಅದ್ಭುತವಾದ ರೀತಿಯಿಂದ ವಿವರಣೆ ಕೊಡ್ತಾನೆ. ಆ ವ್ಯಕ್ತಿ ಹೆಂಗಿರ್ತಾನಂದ್ರೆ, ಆತನ ಜೀವಿತ ಹೆಂಗಿರ್ತದಂದ್ರೆ, ಆತನ ಸಮೃದ್ಧಿ ಹೆಂಗಿರ್ತದಪ್ಪ ಅಂತಂದ್ರೆ, ಆತನ ಯಾವ ರೀತಿಗೆ ಬೆಳಿತಾನಪ್ಪ ಅಂತಂದ್ರೆ, ದೇವರ ವಾಕ್ಯ ಹೇಳ್ತದೆ. ಈಗ ತಾನೇ ನಾವು ಓದಿವಿ ಕೀರ್ತನೆ 92ನೇ ಅಧ್ಯಾಯದಲ್ಲಿ, ನೀತಿವಂತರು ಖರ್ಜೂರದ ಮರದ ಹಾಗೆ ಏನಾಗ್ತಾರಂತವ್ರು ಬೆಳಿತಾರಂತ. ದೇವದಾರು ವೃಕ್ಷದ ಹಾಗೆ ಅವ್ರು ಏನು ಮಾಡ್ತಾರಂತ ಬೆಳಿತಾರಂತ. ಅವ್ರ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ದೇವಾಲಯದಲ್ಲಿ ಬೆಳಿತಾರಂತವ್ರು. ಹಲ್ಲೆಲೂಯಾ. ನಮ್ಮ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಬೆಳೀತಾ ಇದ್ದಾರೆ, ದೇವ್ರ ಸನ್ನಿಧಿಗೆ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ದೇವಾಲಯದಲ್ಲಿ, ನಮ್ಮ ಮಕ್ಕಳು ಇವತ್ತು ಬರ್ತಾ ಇದ್ದಾರ, ದೇವಾಲಯದಲ್ಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರ, ದೇವಾಲಯದಲ್ಲಿ ನಮ್ಮ ಮಕ್ಕಳು ಸೇವೆ ಮಾಡ್ತಾ ಇದ್ದಾರ. ಖರ್ಜೂರದ ವೃಕ್ಷಗಳಂತೆ ಇವತ್ತು ಬೆಳೀತಾರಂತ. ಅವರ ಮಕ್ಕಳು ಎಣ್ಣೆ ಮರದಂಥ ಸಸಿಗಳಂತೆ ದೇವಾಲಯದಲ್ಲಿ ನೆಡಲ್ಪಟ್ಟಿದ್ದಾರಂತ. ನೆಡಲ್ಪಟ್ಟಂಥ ಮರ ಅದು ಏನಾದರೆ ಬೆಳೀತಾನೆ ಹೋಗ್ತದೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯ ಪುಸ್ತಕ ನೋಡ್ರಿ, 17ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ಬಹಳ ಅದ್ಭುತವಾದಂಥ ಮಾತಿದೆ. ದಯವಿಟ್ಟು ಯೆರೆಮೀಯ ಪುಸ್ತಕ 17ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಒಂದು ಜೀವ ಇತ್ತಪ್ಪ ಅಂತಂದರೆ ಅದು ಹೆಂಗೆ ಬೆಳೀತದಪ್ಪ ಅಂತಂದರೆ, ಜೀವ ಇರುವುದಕ್ಕೆ 3ನೇ ಲಕ್ಷಣ ಏನಪ್ಪ ಅಂತಂದರೆ ಅದು ವೃದ್ಧಿ ಆಗ್ತದೆ, ಅದು ಬೆಳೀತದೆ. ಯಾವಾಗ ಬೆಳೀತದೆ ನೋಡ್ರದು, ಕೇವಲ ಮಳೆ ಬಂದಾಗ ಮಾತ್ರ ಬೆಳೀತದ, ಅದು ಕೇವಲ ನೀರು ಸಿಕ್ಕಾಗ ಮಾತ್ರ ಬೆಳೀತದ, ಅಥವಾ ಬೇಸಿಗೆಯಲ್ಲಿ ಕೂಡ ಬರಗಾಲದಲ್ಲಿ ಕೂಡ ಅದರ ಜೀವಿತ ಹೆಂಗಿರ್ತದೆ ಅಂತೇಳಿ ಯೆರೆಮೀಯದಾಗ ಒಂದು ಬಹಳ ಅದ್ಭುತವಾದಂಥ ಮಾತು ದೇವ್ರು ಬರೆಸಿದ್ದಾನೆ. ಯೆರೆಮೀಯ ಪುಸ್ತಕ 17ನೇ ಅಧ್ಯಾಯ 7ನೇ ವಚನ ಓದಮ್ಮ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ, ಯಾವನು ಯೆಹೋವನಿಗೆ ಭರವಸವಾಗಿದ್ದಾನೋ ಅವನು ಧನ್ಯನು, ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು, ನೀರಾವರಿಯಲ್ಲಿ ನೆಡಲ್ಪಟ್ಟು, ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ, ತನ್ನ ಮೇರೆಗಳನ್ನು ಹರಡಿ, ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ. ಹಲ್ಲೆಲೂಯಾ. ಸದಾ ಫಲ ಕೊಡ್ತದಂತ ಮರ. ಹಲ್ಲೆಲೂಯಾ. ಕ್ಷಾಮ ವರ್ಷದಲ್ಲಿಯೂ ಬರಗಾಲದಲ್ಲಿಯೂ ಮಳೆ ಬರದಿದ್ದರೂ ಕೂಡ ಬಿಸಿಲಿನ ತಾಪಕ್ಕೆ ಅದು ಭಯಪಡದೆ, ಬಿಸಿಲಿಗೆ ಅದು ಅಂಜದೆ, ಅದರ ಬೇರು ನೀರಾವರಿಯಲ್ಲಿ ಇಳಿದಂಥ ಒಂದು ಉನ್ನತವಾದಂಥ ಆಳವಾದಂಥ ಸ್ಥಿತಿಯಲ್ಲಿ ಜೀವಿತ ಇರೋದ್ರಿಂದ ಅದು ಬೇಸಿಗೆ ಬಿಸಿಲಿಗೆ ಭಯ ಪಡಂಗಿಲ್ಲ ಅಂತದು. ಹಲ್ಲೆಲೂಯಾ. ನಾವು ಜರ ಕಷ್ಟ ಬಂದರೆ ಸಾಕು, ನಮಗೆ ಜರ ಸಾಲ ಆದರೆ ಸಾಕು, ನಮ್ಗೆ ಯಾವುದಾದ್ರೂ ರೋಗ ಬಂದರೆ ಸಾಕು, ನಾವು ತುಂಬ ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತೀವಿ. ನಾವು ಏನ್ರಿ, ನಮಗೆ ಸ್ವಲ್ಪನೂ ಕಷ್ಟ ಬರಬಾರ್ದು, ನಮಗೆ ಸ್ವಲ್ಪ ಏನು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಆಗಬಾರ್ದು ನಮಗೆ. ಅಂದರೆ ಕರೆಕ್ಟ್ ಇರ್ತೀವಿ ನಾವು. ಸ್ವಲ್ಪ ಜರ ಬ್ಯಾಲೆನ್ಸ್ ತಪ್ಪುತ್ತಂದರೆ ನಮ್ಮ ಜೀವನನೇ ವ್ಯತ್ಯಾಸ ಆಗಿರ್ತದೆ. ಆದರೆ ನಾವು ನೋಡ್ತೀವಿ, ಜೀವ ಇರುವುದರಲ್ಲಿ ಏನಿರ್ತದಪ್ಪ ಅಂತಂದರೆ ಅದು ಬೆಳೀತದೆ ಎಂಬುದಾಗಿ ನೋಡ್ತೇವೆ, ಅದು ವೃದ್ಧಿ ಆಗ್ತದೆ ಎಂಬುದಾಗಿ ನೋಡ್ತೇವೆ. ಎಂಥ ಸಮಯದಲ್ಲಿ ವೃದ್ಧಿ ಆಗ್ತದಪ್ಪ ಅಂದರೆ ಬರಗಾಲದಲ್ಲಿ ಅಂತ. ಅಲ್ಲೆಲ್ಲೂಯಾ. ಯಾವ ಸಮಯದಲ್ಲಿ ಅಂತ? ಅದಕ್ಕೆ ಬರಗಾಲದಾಗ ಬರೀ ಬಿಸಿಲು ಒಂದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಂತದಕ್ಕೆ. ಏನು ಸಿಗಲ್ಲ ಅಂತದಕ್ಕೆ? ಬಿಸಿಲು ಒಂದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಂತದಕ್ಕೆ. ಆದರೆ ಇದು ಬೈಬಲ್ನಾಗ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ನೋಡ್ತೀವಿ, ಇದು ಈಸಾಕನ ಜೀವಿತದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ.
ಇಸಾಕನು ಫಿಲಿಸ್ಟಿಯರ ದೇಶದಲ್ಲಿ ವಾಸವಾಗಿದ್ದಂಥ ಸಂದರ್ಭದಲ್ಲಿ ಇಡೀ ಫಿಲಿಸ್ಟಿಯರ ಪ್ರಾಂತಕ್ಕೆ ಬರಗಾಲ ಅಂತಕ್ಕಂಥದ್ದು ಘೋರವಾಗಿ ಬಡೀತದೆ. ನಾವು ನೋಡ್ತೇವೆ, ತುಂಬ ಭಯಂಕರವಾಗಿರ್ತದೆ. ಆದರೆ ದೇವರು ಬಂದು ಇಸಾಕನ ಜೊತೆ ಮಾತಾಡ್ತಾನೆ, ಇಸಾಕನೇ ನೀನು ಭಯಪಡಬೇಡ, ನಾನು ನಿನ್ನ ತಂದೆ ಜೊತೆ ಇದ್ದ ಹಾಗೆ ನಾನು ನಿನ್ನ ಜೊತೆ ಇರ್ತೇನೆ. ನೀನು ಈ ಫಿಲಿಸ್ಟಿಯರ ದೇಶವನ್ನು, ಸ್ಥಳವನ್ನು ಬಿಟ್ಟು ನೀನು ಹೋಗಬೇಡ, ನೀನು ಇಲ್ಲೇ ಇದ್ದು ವಾಸ ಮಾಡು. ನಾನೇನು ಮಾಡ್ತೀನಿ ಅಂದರೆ ನಿನಗೆ ಸಮೃದ್ಧಿಯಾದಂಥ ಜೀವನ ಕೊಡ್ತೇನೆ ಎಂಬುದಾಗಿ ದೇವರು ಇಸಾಕನ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇಡೀ ಫಿಲಿಸ್ಟಿಯರು ಎಲ್ಲರೂ ಕೂಡ ಬೆಳೆಗಾಗಿ, ಮಳೆಗಾಗಿ ಅವರು ಎದುರು ನೋಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ನಾವು ನೋಡ್ತೇವೆ ಇಸಾಕನು ಅದೇ ವರ್ಷ ಅಂತ. ನಿಮ್ಮ ಬೈಬಲ್ನಾಗ ಬರ್ದ ಹಂಗೆ, ನಾನು ಬೈಬಲ್ನಾಗ ಬರ್ದ ಹಾಗೆ ಏನಂತ, ಈಸಾಕನು ಅದೇ ವರ್ಷ ಬೀಜವನ್ನು ಬಿತ್ತಿ ಆತನು 100ರಷ್ಟು ಬೆಳೆಯನ್ನು ಹೊಂದಿಕೊಂಡನೆಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ದಿನದಾಗ, ಯಾವ ಸಮಯದಾಗ ಬೆಳೆದನಂತ್ರಿ? ಬರಗಾಲದಲ್ಲಿ ಅಂತ. ಇಡೀ ದೇಶ ಬರಗಾಲ ಬಿದ್ದಿದೆ. ಆದರೆ ನಾವು ನೋಡ್ತೇವೆ ಈಸಾಕನು ಅದೇ ವರ್ಷ, ಅದೇ ಸ್ಥಳದಲ್ಲಿ, ಅದೇ ಜನರ ಮಧ್ಯದಲ್ಲಿ ಆತನು ವೃದ್ಧಿಯಾದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿ, ಇವತ್ತು ಜೀವ ಇರುವುದಕ್ಕೆ ಎರಡನೇ ಲಕ್ಷಣ ಏನಪ್ಪ ಅಂತಂದರೆ ಅದು ಏನಾಗ್ತದೆ ಅಂದರೆ ವೃದ್ಧಿ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಆತ್ಮೀಯ ಜೀವಿತದಲ್ಲಿ ನಾವು ಸೇವೆಯಲ್ಲಿ ವೃದ್ಧಿ ಆಗ್ತಾ ಇಲ್ಲಪ್ಪ ಅಂತಂದರೆ, ಸೇವೆಯಲ್ಲಿ ನಾವು ಬೆಳೀತಾ ಇಲ್ಲಪ್ಪ ಅಂತಂದರೆ, ದೇವರಿಗಾಗಿ ನಾವು ಮುಂದೆ ಬರ್ತಾ ಇಲ್ಲಪ್ಪ ಅಂತಂದರೆ ನಮ್ಮಲ್ಲಿ ಸಮೃದ್ಧಿಯಾದಂಥ ಜೀವ ಅದ ಅಂದಂಗ ಇಲ್ಲ. ಯಾವ ಜೀವ ಅದ ಅಂದಂಗೆ ರೀ? ಹಾಂ, ಯಾವುದು ಜೀವ ಅಂದಂಗೆ? ಬರೇ ಜೀವ. ಬರೇ ಜೀವ ಇದ್ದವ್ರು ಎಲ್ಲಿರ್ತಾರೆ? ಐಸಿ ಏನಿರ್ತದ? ಕೈ ಇರ್ತಾವ, ಕಾಲು ಇರ್ತಾವ, ಕಣ್ಣು ಇರ್ತಾವ, ಆದ್ರೆ ನೋಡಲ್ಲ. ಜೀವ ಇರ್ತಾನೆ ಮನುಷ್ಯ, ಆದ್ರೆ ಕೈ, ಕಾಲು, ಕಣ್ಣೆಲ್ಲ ಇರ್ತದ್ರಿ. ಎಳ್ಕೊಳಕ್ನೂ ಬರಲ್ಲ, ನೋಡ್ಲಕ್ಕೂ ಬರಲ್ಲ.